Sir, good morning. Start ಮಾಡೋಣ sir. ನವೀನ್ sir ready ಇದೀರಾ? Okay, ready sir. Mr. Vijay, I started Okay, recording and the YouTube recording also started, okay? Yeah, please share to me in WhatsApp. Yeah, sure. Thank you. Good morning all the participants. So ಇವತ್ತು ಸೆಷನ್ ಗೆ ನಾನು ಎಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ಸೆಷನ್ ಕಮ್ಯುನಿಕೇಶನ್ ಸ್ಕಿಲ್ ಬಗ್ಗೆ ನಮ್ಮ ಜೊತೆಗೆ ನಮ್ಗೆ ಹೇಳ್ಕೊಡಕ್ಕೆ ನಮ್ದು ಟಾಪ್ ಟ್ರೈನರ್ ಫ್ರಮ್ ಕರ್ನಾಟಕ ಎಕ್ಸಿಕ್ಯೂಟಿವ್ ಸ್ಟಾರ್ ಡೈಮಂಡ್ ಮಿಸ್ಟರ್ ನವೀನ್ ಸರ್ ಇದ್ದಾರೆ. ಐ ವೆಲ್ಕಮ್ ಯು ಸರ್. ಸೊ ಇವತ್ತಿನಿಂದ ನಮ್ದು ಪ್ರೋಗ್ರಾಮ್ಸ್ ಎಲ್ಲ ಈವ್ನಿಂಗ್ 6 o'clock ಮಾಡ್ತಾ ಇದೀವಿ. ಸೊ ಶೆಡ್ಯೂಲ್ಸ್ ಆಲ್ರೆಡಿ ನೆಕ್ಸ್ಟ್ ಒಂದು 10 days ನಾನು ಆಲ್ರೆಡಿ ಶೆಡ್ಯೂಲ್ ಕಳ್ಸಿದ್ದೀನಿ. ಸೊ ಪ್ಲೀಸ್ ಪ್ರಮೋಟ್ ಮಾಡಿ, ಎಲ್ಲರೂ ಮ್ಯಾಕ್ಸಿಮಮ್ ಪ್ರಮೋಷನ್ ಮಾಡಿ, ಸೊ ದಟ್ ನಾವು ಈ ಪ್ರೋಗ್ರಾಮ್ ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳೋ ಒಂದು ಅವಕಾಶ ಸಿಗುತ್ತೆ ನಮ್ಗೆ ಎಲ್ಲರಿಗೂ. ಸೊ ಐ ವೆಲ್ಕಮ್ ಯು ಮಿಸ್ಟರ್ ನವೀನ್. ಯು ಕ್ಯಾನ್ ಸ್ಟಾರ್ಟ್ ಅವರ್ ಸೆಷನ್ ಸರ್. Okay, thank you sir. Okay, so ಇವತ್ತು ಒಂದು ಸಬ್ಜೆಕ್ಟ್ ಅಲ್ಲಿ ಕಮ್ಯುನಿಕೇಶನ್ ಸ್ಕಿಲ್. ಸೊ ಈ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಎಸ್ಪೆಷಲಿ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಸೊ ಯಾಕಂತ ಹೇಳಿದ್ರೆ ಇದನ್ನು ನಾವು ಪೀಪಲ್ ಬಿಸ್ನೆಸ್ ಅಂತ ಹೇಳ್ತೇವೆ, ಅಥವಾ ಕಮ್ಯುನಿಕೇಶನ್ ಬಿಸ್ನೆಸ್ ಅಂತ ಹೇಳ್ತೇವೆ, ಅಥವಾ ನಾವು ಇದನ್ನು ಹಾರ್ಟ್ ಟು ಹಾರ್ಟ್ ಬಿಸ್ನೆಸ್ ಅಂತ ಹೇಳ್ತೇವೆ. ಸೊ ಮೌತ್ ನಾವು ಅಡ್ವರ್ಟೈಸ್ಮೆಂಟ್ ಮಾಡುವ ಮುಖಾಂತರ ಈ ಬಿಸ್ನೆಸ್ ಅನ್ನು ಡೆವಲಪ್ಮೆಂಟ್ ಮಾಡ್ಬೇಕಂತಾದ್ರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಕಮ್ಯುನಿಕೇಶನ್ ಸ್ಕಿಲ್. ಸೊ ಈ ಒಂದು ಕಮ್ಯುನಿಕೇಶನ್ ಸ್ಕಿಲ್ ವಿಚಾರಕ್ಕೆ ಬರೋದಂತಾದ್ರೆ ಸೊ ನಾವು ಬೇರೆ ಬಿಸ್ನೆಸ್ ಕಂಪೇರ್ ಮಾಡಿದ್ರೆ, ಸೊ ಯಾವುದೇ ಒಂದು ಬಿಸ್ನೆಸ್ ಇರ್ಲಿ, ಸೊ ಅಲ್ಲಿ ಬಿಸ್ನೆಸ್ ರನ್ ಆಗ್ಬೇಕಾದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಇನ್ವೆಸ್ಟ್ಮೆಂಟ್ ಬೇಕು, ಸೊ ಅದ್ರೊಟ್ಟಿಗೆ ರಿಸ್ಕ್ ಫ್ಯಾಕ್ಟರ್ ಇದೆ, ಮೆನಿ ಫ್ಯಾಕ್ಟರ್ ಇದೆ. ಸೊ ಹಾಗಾದ್ರೆ DXN ಅಲ್ಲಿ ನಮ್ಗೆ ಏನು ಇನ್ವೆಸ್ಟ್ ಮಾಡ್ಲಿಕ್ಕೆ ಇರ್ತದೆ? ಸೊ ನಾವು ಪ್ರಾಡಕ್ಟ್ ಪರ್ಚೇಸ್ ಅನ್ನು ನಾವು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಂಡ್ರೆ ಸೊ 100% ಕರೆಕ್ಟ್. ಯಾಕಂತ ಹೇಳಿದ್ರೆ ನಮ್ಮ ಒಂದು ತಿಂಗಳ ಎಕ್ಸ್ಪೆಂಡಿಚರ್ ಅನ್ನು ಈ ಒಂದು ಬಿಸ್ನೆಸ್ ನ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡೋದು. ಅದೊಂದು ಅಪ್ರಾಕ್ಸಿಮೇಟ್ 3,000 to 9,000 rupees ಇರ್ಬೋದು. ಅದೊಂದು ಸಣ್ಣ ಇನ್ವೆಸ್ಟ್ಮೆಂಟ್, ಯಾವುದೇ ಒಂದು ಬಿಸ್ನೆಸ್ ಗೆ ಅದು ಇನ್ವೆಸ್ಟ್ಮೆಂಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹಾಗಾದ್ರೆ ಇಲ್ಲಿ ರಿಯಲಿ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದದ್ದು ಎಲ್ಲಿ? ಸೊ ಯಾರ ಮೇಲೆ ಇನ್ವೆಸ್ಟ್ ಮಾಡ್ಬೇಕು? ಅದಕ್ಕೋಸ್ಕರ ನಾವು ಏನು ತೊಡಗಿಸ್ಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದದ್ದು ಸೊ ನಮ್ಮ ಮೇಲೆ. ಸೊ ವೈಯಕ್ತಿಕವಾಗಿ ಪರ್ಸನಲಿ ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕು. ಏನ್ ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಸಮಯವನ್ನು ಇನ್ವೆಸ್ಟ್ ಮಾಡ್ಬೇಕು. ಸೊ ಅದು ಯಾವ್ದಕ್ಕೆ ತೊಡಗಿಸ್ಬೇಕಂತ ಹೇಳಿದ್ರೆ ನಮ್ಮ ವ್ಯಕ್ತಿತ್ವವನ್ನು ಡೆವಲಪ್ ಮಾಡ್ಲಿಕ್ಕೆ, ಸೊ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸೊ ಇನ್ವೆಸ್ಟ್ ಮಾಡಿದ್ರಂತಾದ್ರೆ ಸೊ ನೀವು ದೊಡ್ಡ ಮಟ್ಟದ ಒಂದು ಬಿಸ್ನೆಸ್ ಕಟ್ಲಿಕ್ಕೆ ಆಗ್ತದೆ. ಸೊ ಇದಕ್ಕೆ ಬೇಕಾದಂತ ಕೆಲವೊಂದು ಸ್ಕಿಲ್ ಅನ್ನು ನಾವು ಕಲಿಬೇಕಾಗ್ತದೆ. ಸೊ ಆ ಸ್ಕಿಲ್ ಅನ್ನು ಕಲಿಬೇಕಂತಾದ್ರೆ ಸೊ ನಾವು ಇಲ್ಲಿ ಸ್ಕ್ರೀನ್ ಅಲ್ಲಿ ನಿಮ್ಮ ಜೊತೆಯಲ್ಲಿ ಕೆಲವೊಂದೆರಡು ಬುಕ್ಗಳು ಇದೆ. ಸೊ ಕನ್ನಡದಲ್ಲಿಯೂ ಇದೆ, ಇಂಗ್ಲಿಷ್ ಅಲ್ಲಿ ಇದೆ. ಸೊ ಫಸ್ಟ್ ಬುಕ್ ಕ್ವಶನ್ ಆರ್ ದಿ ಆನ್ಸರ್. ಸೊ ಈಗ ನಾನು ಇವತ್ತಿನ ಏನು ಸೆಷನ್ ಮಾಡ್ತಾ ಇದ್ದೇನೆ ಆ ಒಂದು ಕ್ವಶನ್ ಆರ್ ದಿ ಆನ್ಸರ್ ಬುಕ್ ಅಲ್ಲಿ ಸೊ ಆ ಒಂದು ಪಾಯಿಂಟ್ಸ್ ಗಳಿದೆ. ಸೊ ನೀವು ಆ ಒಂದು ಪುಸ್ತಕವನ್ನು ಇಟ್ಕೊಳ್ಳಿ. ಸೊ ಈ ಒಂದು ಸ್ಕಿಲ್ ಅನ್ನು ನಿಮ್ಮ ಟೀಮ್ ಅವರಿಗೆ ಕಲಿಸಿಕೊಡಿ. ಇನ್ನೊಂದು ಬುಕ್, ಸಣ್ಣ ಬುಕ್, ಸ್ಕಿಲ್ ವಿತ್ ಪೀಪಲ್. ಸೊ ಕನ್ನಡದಲ್ಲಿ ಜನಮನ ಗೆಲ್ಲೋಣ ಅಂತಿದೆ. ಸೊ ಈ ಬುಕ್ಕಿನ ಮುಖಾಂತರ ಸೊ ನಮ್ಮ ಒಂದು ಬೇಸಿಕ್ ಸ್ಕಿಲ್ಸ್, ಇದೇನು ಅಡ್ವಾನ್ಸ್ ಸ್ಕಿಲ್ ಅಲ್ಲ, ಬೇಸಿಕ್ ಆಗಿ ನಮ್ಮ ಒಂದು ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿಗೆ ಸೊ ಬೇಕಾದಂತ ಒಂದು ಬೇಸಿಕ್ ಸ್ಕಿಲ್ ಅನ್ನು ನಾನು ನಿಮ್ ಜೊತೆಗೆ ಇವತ್ತು ಶೇರ್ ಮಾಡ್ಲಿಕ್ಕೆ ಇದ್ದೇನೆ. ಓಕೆ, ಸೊ ಇಟ್ಸ್ ಅ ಡುಪ್ಲಿಕೇಶನ್ ಬಿಸ್ನೆಸ್. ಪ್ರತಿಯೊಬ್ಬರಿಗೆ ಗೊತ್ತುಂಟು ಇದೊಂದು ಡುಪ್ಲಿಕೇಶನ್ ಬಿಸ್ನೆಸ್ ಅಂತ. ಸೊ ನಾವು ಏನ್ ಮಾಡ್ತೇವೆ ಅದೇ ರೀತಿ ಇನ್ನೊಬ್ರು ಮಾಡಿದಾಗ ಸೊ ಈ ಬಿಸ್ನೆಸ್ ರನ್ ಆಗ್ತದೆ. ಸೊ ಒಂದು ದೊಡ್ಡ ಬಿಸ್ನೆಸ್ ಆಗಿ ಕ್ರಿಯೇಟ್ ಆಗ್ತದೆ. ಆ ಡುಪ್ಲಿಕೇಶನ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಾನು ಏನ್ ಮಾಡ್ತಾ ಇದ್ದೇನೆ ಆ ವಿಚಾರವನ್ನು ಇನ್ನೊಬ್ಬರಿಗೆ ಕಲಿಸ್ಲಿಕ್ಕೆ ಗೊತ್ತಿರ್ಬೇಕು, ಅವನಿಗೆ ಕಲೀಲಿಕ್ಕೆ ಗೊತ್ತಿರ್ಬೇಕು. ಈ ಎರಡು ವಿಚಾರ ನಮ್ಗೆ ಗೊತ್ತಿದ್ರೆ ಸೊ 100% ನಾವು ದೊಡ್ಡ ನೆಟ್ವರ್ಕ್ ಕಟ್ಲಿಕ್ಕೆ ಆಗ್ತದೆ. ಸೊ ನಮ್ಗೆ ಫಸ್ಟ್ ಟೀಚ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು, ಇನ್ನೊಂದು ನಾವು ಕಲೀಲಿಕ್ಕೂ ಗೊತ್ತಿರ್ಬೇಕು. ಇದು ಎರಡು ವಿಷಯ ಒಟ್ಟಾದಾಗ ಸೊ ನಿಮ್ಮನ್ನು ಟೀಚರ್ ಅಂತ ಹೇಳ್ತಾರೆ. ಸೊ ನೀವಿಲ್ಲಿ ಈ ಒಂದು ಸೆಷನ್ ಅಲ್ಲಿ ಅಥವಾ ಈ ಒಂದು ನೆಟ್ವರ್ಕ್ ಅಲ್ಲಿ ಇದ್ದೀರ ಅಂತ ಹೇಳಿದ್ರೆ ಸೊ ಸ್ಟೂಡೆಂಟ್ ಆಗಿ ಲೈಫ್ ಟೈಮ್ ಇದ್ರೆ ಈ ನೆಟ್ವರ್ಕ್ ಗ್ರೋತ್ ಆಗುದಿಲ್ಲ. ನೀವಿಲ್ಲಿ ಏನಾಗಿರ್ಬೇಕು ಹೇಳಿದ್ರೆ ಟೀಚರ್ಸ್ ಆಗ್ಬೇಕು. ಟೀಚರ್ಸ್ ಬೇಕಾದ ಟ್ರೈನಿಂಗ್ ಅನ್ನು ಪಡೆಯುವಂತದ್ದು ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಷ್ಟೇ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳಿದ್ರೆ ನಿಮ್ಮ ತಂಡದವರಿಗೆ ಅದನ್ನು ಟೀಚ್ ಮಾಡುವಂತದ್ದು ಸೊ ಮೋಸ್ಟ್ ಇಂಪಾರ್ಟೆಂಟ್. ಇದಕ್ಕೆ ಬೇಕಾಗ್ತದೆ ಸಂವಹನ ಕಲೆ ಅಂತ ಹೇಳ್ತೇವೆ, ಸೊ ಕಮ್ಯುನಿಕೇಶನ್ ಸ್ಕಿಲ್. ಸೊ ಈ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಬಗ್ಗೆ ನಾನು ನಿಮ್ಗೆ ಕೆಲವೊಂದು ವಿಚಾರ ಶೇರ್ ಮಾಡ್ತೇನೆ. ಸೊ ಅದರಲ್ಲಿ ಫಸ್ಟ್ ಬರುವಂತದ್ದು ಸೊ ಹೌ ವಿ ಲರ್ನ್, ನಾವು ಹೇಗೆ ಕಲಿತೇವೆ. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ ಸೊ ಒಂದು ದೃಶ್ಯ ಮಾಧ್ಯಮ, ನೋಡುವ ಮುಖಾಂತರ ನಾವು ಕಲಿತಾ ಇದ್ದೇವೆ. ಸೊ ಈಗ ನೀವೇನ್ ಮೀಟಿಂಗ್ ಅನ್ನು ಲೈವ್ ಆಗಿ ನೋಡ್ತಾ ಇದ್ದೀರಿ, ಸೊ ಅದರಿಂದ ಕೆಲವೊಂದು ಚಿತ್ರಣಗಳು, ಇಲ್ಲಿ ಬರೆದಂತ ಡಾಟಾ ಇರ್ಬೋದು, ಅದೆಲ್ಲ ನಿಮ್ಮ ಕಣ್ಣೆದುರಿ ಕಾಣ್ತಾ ಇದೆ. ಸೊ ನಾನು ಹೇಳೋ ವಿಚಾರಕ್ಕಿಂತ ಜಾಸ್ತಿ ಆಗಿ ಈ ಒಂದು ಕಣ್ಣೇ ತೋರಿಸ್ತಾ ಇದೆ. ಸೊ ನಾವು ಕಣ್ಣಿನ ಮುಖಾಂತರ ಸೊ ಏನನ್ನು ಕಲಿಬಹುದು ಅಂತ. ನೆಕ್ಸ್ಟ್ ಬರುವಂತದ್ದು ಕೇಳುವ ಮುಖಾಂತರ. ಸೊ ಈಗ ನನ್ನ ಸ್ವರ ನಿಮ್ಗೆ ಕೇಳ್ತಾ ಇದೆ. ಸೊ ಅದು ಹೇಗೆ ಕೇಳ್ತಾ ಇದೆ ಅದು ನಿಮ್ಮ ಮೇಲೆ ಡಿಪೆಂಡ್. ಸೊ ಆದ್ರೆ ಕೇಳುವುದರ ಮುಖಾಂತರ ನಿಮ್ಗೆ ಕೆಲವೊಂದು ಇನ್ಫಾರ್ಮೇಶನ್ ನಿಮ್ಮ
ಕಿವಿಗೆ ಹೋಗ್ತಾ ಇದೆ. ಸೊ ಇಲ್ಲಿ ನೀವು ನೋಡಿ, ಸೊ 83% ಸೊ ಒಂದು ಪಿಕ್ಚರ್ ನ ಮುಖಾಂತರ ನಮ್ಮ ಒಂದು ಮನಸ್ಸಿಗೆ ಅದು ಕ್ಯಾಚ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಮ್ಯಾಕ್ಸಿಮಮ್ 83. ಏನೇ ಪ್ರೆಸೆಂಟೇಶನ್ ಕೊಡಿ, ಎಸ್ಪೆಷಲಿ ನೀವು ಆನ್ಲೈನ್ ಅಲ್ಲಿ ಮೀಟಿಂಗ್ ಮಾಡ್ತೀರಂತಾದ್ರೆ, ಸೊ ನಿಮ್ಮ ಚಿತ್ರ, ನಿಮ್ಮ ಒಂದು ಪಿಕ್ಚರ್ ಆ ಒಂದು ಸ್ಕ್ರೀನ್ ಅಲ್ಲಿ ಬರಲಿ. ಯಾಕಂತ ಹೇಳಿದ್ರೆ ಕಮ್ಯುನಿಕೇಶನ್ ಬಿಸ್ನೆಸ್, ಅಥವಾ ನಾವೊಂದು ಎಮೋಷನ್ ಅನ್ನು ಇನ್ನೊಬ್ರ ಜೊತೆಗೆ ಶೇರ್ ಮಾಡ್ಬೇಕಂತಾದ್ರೆ, ಸೊ ನಾವು ಅವರ ಎದುರಿಗೆ ಕಾಣಿದ್ರೆ ಸೊ ಎಫೆಕ್ಟಿವ್ ಆಗಿ ನಿಮ್ಮ ಒಂದು ಪ್ರೆಸೆಂಟೇಶನ್ ಆಗ್ತದೆ. ಸೊ ಅದರಿಂದ ನೀವು ಏನೇ PPT ತೋರಿಸಿ, ಏನೇ ಪ್ರೆಸೆಂಟೇಶನ್ ತೋರಿಸಿ, ಆದ್ರೆ ನಿಮ್ಮ ಒಂದು ಪಿಕ್ಚರ್, ಸೊ ಏನು ವಿಡಿಯೋ ಆಪ್ಷನ್ ಇದೆ ಅದನ್ನು ಆನ್ ಇಟ್ಕೊಂಡು ಸೊ ನೀವು ಪ್ರೆಸೆಂಟೇಶನ್ ಮಾಡಿ. ಆಗ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಸೊ ಅವರ ಒಂದು ಮನಸ್ಸಿಗೆ ರೀಚ್ ಆಗ್ತದೆ. ಸೊ ಅದರ ಮೇಲೆ ಅವ್ರು ನಿಮ್ಮ ಜೊತೆಗೆ ಬರ್ಲಿಕ್ಕೆ ಒಂದು ಧೈರ್ಯ ಮಾಡ್ತಾರೆ. ಸೊ ಎರಡನೇದು ಸೊ ವಾಯ್ಸ್. ಸೊ ಪ್ರಕೃತಿ ದತ್ತವಾಗಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ರೀತಿಯ ಒಂದು ಸ್ವರವನ್ನು ಕೊಟ್ಟಿದ್ದಾರೆ. ಸೊ ಅದರಿಂದ ನಾವು ಕಲಿಯುವಂತದ್ದು 11% ಅಂತ. ಸೊ ಹಾಗಾದ್ರೆ ನಮ್ಮ ವಾಯ್ಸ್ ಹೇಗೆ ಉಂಟು, ಅದನ್ನು ಒಳ್ಳೇದು ಮಾಡ್ಬೇಕಂತ ಹೇಳಿದ್ರೆ ಸೊ ಇಟ್ಸ್ ಇಂಪಾಸಿಬಲ್. ಯಾಕೆ ಹೇಳಿದ್ರೆ ಇಟ್ಸ್ ನ್ಯಾಚುರಲ್ ಆಗಿ ನಮ್ಗೆ ಬಂದಂತ ಒಂದು ಸ್ವರ. ಸೊ ಹಾಗಾದ್ರೆ ಇದನ್ನು ಉಪಯೋಗ ಮಾಡುವಾಗ ಸ್ವಲ್ಪ ಎಫೆಕ್ಟಿವ್ ಆಗ್ಬೇಕಾದ್ರೆ, ಸೊ ಯಾವಾಗ್ಲೂ ಹೇಳ್ತಾರೆ, ನೀವು ಸ್ಟೇಜ್ ಅಲ್ಲಿ ಇರುವಾಗ ಅಥವಾ ನೀವೇನಾದ್ರೂ ಸ್ಪೀಚ್ ಮಾಡ್ತೀರಿ, ಏನಾದ್ರೂ ಒಂದು ವಿಷಯ ತಿಳಿಸ್ತೀರಿ ಅಂತಾದ್ರೆ, ಸೊ ನೀವು ರೆಗ್ಯುಲರ್ ಆಗಿ ಎಷ್ಟು ಮಾತಾಡ್ತೀರಿ ಅದ್ರದ್ದೊಂದು 5 to 10% ನಿಮ್ಮ ವಾಲ್ಯೂಮ್ ಅನ್ನು ಇನ್ಕ್ರೀಸ್ ಮಾಡಿ ಅಂತ ಹೇಳ್ತಾರೆ. ಸೊ ಇಟ್ಸ್ ಅ ಮೋಸ್ಟ್ ಎಫೆಕ್ಟಿವ್ ವೇ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ. ಸೊ ಮೂರನೇದು ಬರುವಂತದ್ದು ಸೊ ಸ್ಮೆಲ್ ಇಂದ ನಾವು ಗುರುತಿಸುವಂತ ಒಂದು ವಿಚಾರ, ಕಲಿಯುವಂತ ವಿಚಾರ ಹೇಳಿದ್ರೆ 3.5% ನೋಡಿ ಡಿಕ್ರೀಸ್ ಆಗ್ತಾ ಬಂತು. ಪಿಕ್ಚರ್ ಅಲ್ಲಿ 83% ಇದೆ. ಸೊ ಅದರ ಮೊದಲು ಸೌಂಡ್ ಅಲ್ಲಿ 11%, ಸೊ ಸ್ಮೆಲ್ ಅಲ್ಲಿ 3.5%. ಸೊ ಅದರಿಂದ ಯಾವಾಗ್ಲೂ ಅಷ್ಟೇ ನಾವು ಡೆಮೋ ಅಂತ ಏನ್ ಮಾಡ್ತೇವೆ ಹೋಮ್ ಎನ್ವೈರನ್ಮೆಂಟ್ ಅಲ್ಲಿ, ಸೊ ನೀವು ಕಾಫಿ ಡೆಮೋ ಮಾಡ್ತೀರಾದ್ರೆ ಅದರ ಒಂದು ಫ್ಲೇವರ್ ಅನ್ನು ಪ್ರತಿಯೊಬ್ಬರಿಗೆ ಟೇಸ್ಟ್ ಮಾಡ್ಲಿಕ್ಕೆ ಹೇಳಿ. ಸೊ ಇದು ಎಫೆಕ್ಟಿವ್ ಆಗಿ ಒಂದು ವರ್ಕ್ ಆಗ್ತದೆ. ಯಾಕಂದ್ರೆ ನೀವು ಪಿಕ್ಚರ್ ಸೌಂಡ್ ನ ಜೊತೆಗೆ ಸೊ ಈ ಒಂದು ಸ್ಮೆಲ್ಲಿನ ಒಂದು ಮೆಥಡ್ ಅನ್ನು ಯೂಸ್ ಮಾಡಿದ್ರಂತಾದ್ರೆ ಸೊ ಅವರಿಗೆ ಅದ್ರಲ್ಲಿ ಒಂದು ಡಿಸಿಷನ್ ಮಾಡ್ಲಿಕ್ಕೆ ಸೊ ಬೇಗ ಒಂದು ಮೋಟಿವೇಶನ್ ಸಿಗ್ತದೆ. ನೆಕ್ಸ್ಟ್ ಬರುವಂತದ್ದು ಸ್ಪರ್ಶ, ಟಚ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಸೊ ಯಾವುದೇ ಒಂದು ಪ್ರಾಡಕ್ಟ್ ಇದ್ರೆ ಸೊ ನೀವು ಡೆಮೋ ಮಾಡುವಾಗ, ಸೊ ಒಂದು ಉದಾಹರಣೆಗೆ ಹೇಳಿದ್ರೆ ಟ್ಯಾಲ್ಕಮ್ ಪೌಡರ್ ನನ್ನ ಕೈಯಲ್ಲಿ ಇದೆ, ಈಗ ನಿಮ್ಮ ಕಣ್ಣೆದುರಿಗೆ ಕಾಣ್ತದೆ. ಸೊ ಈ ಒಂದು ಟ್ಯಾಲ್ಕಮ್ ಪೌಡರ್ ಇದೆ. ಈ ಟ್ಯಾಲ್ಕಮ್ ಪೌಡರ್ ಅನ್ನು ನೀವು ತೋರಿಸಿದಾಗ ಅವ್ರಿಗೆ ಗೊತ್ತಾಗ್ತದೆ ಇದೊಂದು ಟ್ಯಾಲ್ಕಮ್ ಪೌಡರ್ ನ ಬಾಟ್ಲ್ ಅಂತ. ಸೊ ಅದೇ ನೀವು ಇದರ ಕ್ಯಾಪ್ ಓಪನ್ ಮಾಡಿ ಇದರ ಒಂದು ಸ್ಮೆಲ್ ಇದ್ ಮಾಡಿದ್ರೆ ಅಂತಾದ್ರೆ, ಸೊ ಸ್ಮೆಲ್ ಮಾಡುವಾಗ ನೀವು ಅವರ ಕೈಗೆ ಪೌಡರ್ ಹಾಕುದಲ್ಲ, ಸೊ ಈ ಬಾಟ್ಲ್ ಅನ್ನು ಅವರ ಕೈ ಕೊಡಿ. ಈ ಒಂದು ಸ್ಪರ್ಶ, ಸೊ ಇದನ್ನೊಂದು ಬಾಟ್ಲ್ ಅನ್ನು ಹಿಡಿದಾಗ ಸೊ ಅದು ಒಂದು ಒಳ್ಳೆ ಒಂದು ಫೀಲಿಂಗ್ ಕೊಡ್ತದೆ. ಆದ್ರಿಂದ ಸೊ ಪ್ರಾಡಕ್ಟ್ ಅನ್ನು ಅವರ ಕೈ ಕೊಟ್ಟು ಅವರಿಗೆ ಈ ಒಂದು ಪ್ರಾಡಕ್ಟ್ ನ ಪೌಡರ್ ನ ಒಂದು ಸ್ಮೆಲ್ ಅನ್ನು ಮಾಡ್ಲಿಕ್ಕೆ ಹೇಳಿ. ಸೊ ಆಗ ಈ ಒಂದು ಎಫೆಕ್ಟಿವ್ ಕಮ್ಯುನಿಕೇಶನ್ ಇನ್ನೂ ಫಾಸ್ಟ್ ಆಗಿರ್ತದೆ. ಸೊ ಯಾವಾಗ್ಲೂ ಅಷ್ಟೇ ನಾವು ಹೋಟೆಲ್ ಅಲ್ಲಿ ಅಥವಾ ಯಾವುದೇ ಒಂದು ತಿಂಡಿ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡುವಕ್ಕಿಂತ ಸೊ ಅದರ ಒಂದು ಸ್ಮೆಲ್ಗೆ ಗೊತ್ತಾಗ್ತದೆ ಇದು ಫುಡ್ ಎಷ್ಟು ಒಳ್ಳೇದಿರ್ಬೋದಂತ. ಅದೇ ನೀವು ತಿಂದ್ರಂತಾದ್ರೆ ಅಲ್ಲಿ ನಾವು ಏನು ಎಕ್ಸ್ಪ್ಲೈನ್ ಮಾಡ್ಬೇಕಂತಿಲ್ಲ. ಸೊ ಅದನ್ನ ಮೋಸ್ಟ್ ಇಂಪಾರ್ಟೆಂಟ್ ಈ ಎಲ್ಲಾ ಮೆಥಡ್ ಅನ್ನು ಆಡ್ ಮಾಡಿ ನೆಕ್ಸ್ಟ್ ಬರುವಂತದ್ದು ಟೇಸ್ಟ್ ಫೈನಲ್. ಸೊ ನಮ್ಮ ಒಂದು 3-in-1 ಕಾಫಿ ಇರ್ಬೋದು, ಬ್ಲಾಕ್ ಕಾಫಿ ಇರ್ಬೋದು, ಸೊ ಟೀ ಇರ್ಬೋದು, ಗ್ರೀನ್ ಟೀ ಇರ್ಬೋದು, ಅದ್ರದ್ದೇ ಆದ ಒಂದು ಯುನೀಕ್ ಟೇಸ್ಟ್ ಇದೆ. ಸೊ ಅದನ್ನು ನಾವು ಸರ್ವ್ ಮಾಡೋ ಮುಖಾಂತರ, ಯಾಕೆ ನಾವು ಪ್ರೆಸೆಂಟೇಶನ್ ಅಲ್ಲಿ ನೀವು 10 ಗಂಟೆ ಸ್ಪೀಚ್ ಮಾಡಿ ಸೊ ಅವರಿಗೆ ನೆನಪಿಡುವ ಪರ್ಸೆಂಟೇಜ್ ಎಷ್ಟು ಅಂತ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೇನೆ. ಅದರ ಬದಲು ನೀವೊಂದು 1 ಗಂಟೆ ಸ್ಪೀಚ್ ಮಾಡಿ ಅದರಲ್ಲಿ 1-2 ಡೆಮೋ ಮಾಡಿದ್ರೆ ಸೊ ಯಾವ್ದು ನೆನಪಿರ್ತದೆ 10 ಗಂಟೆಯ ಥಿಯರಿ ಅಥವಾ 1 ಗಂಟೆಯ ಥಿಯರಿ ಅಂತ ನೋಡಿದ್ರೆ ಸೊ ಅವರಿಗೆ ನೆನಪಿರುವುದು ಆ ಡೆಮೋಗಳು ಮಾತ್ರ. ಸೊ ಅದರಿಂದ ಸೊ ನೀವು ಒಂದು ಯಾವುದೇ ಒಂದು ನೀವು ಹೋಮ್ ಮೀಟಿಂಗ್ ಮಾಡ್ತೀರಂತಾದ್ರೆ ಸೊ ಅಲ್ಲಿ ಏನಾದ್ರೂ ಒಂದು ಸರ್ವ್ ಮಾಡಿ. ಸೊ ನಮ್ಮ ಒಂದು ಲೆಮನ್ಸಿ ಇದೆ, ಲೆಮನ್ಸಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಒಂದು ಲೆಮನ್ಸಿಯ ಒಂದು ಜ್ಯೂಸ್ ಮಾಡಿಕೊಂಡು ಸರ್ವ್ ಮಾಡೋದೇ ಸೊ ಅದು ಬೆಸ್ಟ್. ಆ ಒಂದು ಟೇಸ್ಟ್ ಸೊ ಅವರಿಗೆ ಡಿಸಿಷನ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ನೆಕ್ಸ್ಟ್ ಬರುವಂತದ್ದು ಸೊ ಇದೆಲ್ಲ ಒಂದು ಕಲಿಯುವ ಮೆಥಡ್. ಸೊ ಅದರಿಂದ ನಾವು ಕಲಿಸುವಾಗ ಈ ಮೆಥಡ್ ಅನ್ನು ಯೂಸ್ ಮಾಡ್ಬೇಕು. ಸುಮ್ನೆ ನಾವು ವಿಡಿಯೋ ಆಫ್ ಮಾಡಿಕೊಂಡು ಖಾಲಿ ಆಡಿಯೋದಲ್ಲಿ ಹೇಳಿದ್ರಂತಾದ್ರೆ ಸೊ ಅವರ ಒಂದು ಲಿಸ್ನಿಂಗ್ ಕೆಪಾಸಿಟಿ ಸೊ 11%, ಲರ್ನಿಂಗ್ ಕೆಪಾಸಿಟಿ 11% ಮಾತ್ರ. ಸೊ ಹಾಗಾದ್ರೆ ನೀವು ದೃಶ್ಯ ಮಾಧ್ಯಮಕ್ಕೆ ಬರ್ಬೇಕಾದ್ರೆ ನೀವು ಓಪನ್ ಆಗಿ ಈ ಒಂದು ವಿಡಿಯೋದ ಎದುರು ನೀವು ಕಾನ್ಫಿಡೆನ್ಸ್ ಆಗಿ ಮಾತಾಡ್ಲಿಕ್ಕೆ ಸೊ ಇಲ್ಲಿ ಧೈರ್ಯವನ್ನು ಕೊಡಬೇಕು. ಸೊ ನೀವು ಹೇಗಿದ್ದೀರಾ ಅದ್ರ ಬಗ್ಗೆ ವರಿ ಮಾಡಬೇಡಿ. ಸೊ ನೀವು ಹೇಗಿದ್ದೀರಿ ಹಾಗೆ ಜನರನ್ನು ನಿಮ್ಗೆ ಒಪ್ಪಿರ್ತಾರೆ. ಸೊ ನೀವು ಡ್ರೆಸ್ ಮಾಡುವಂತದ್ದು, ಸೊ ನಿಮ್ಮ ಒಂದು ಪೋಸ್ಚರ್, ಸೊ ನಿಮ್ಮ ಒಂದು ಕಾನ್ಫಿಡೆನ್ಸ್, ನಿಮ್ಮ ಒಂದು ಮಾತು, ಸೊ ಇದೆಲ್ಲ ನಮ್ಗೆ ಹೆಚ್ಚು
ಅಟ್ರಾಕ್ಟ್ ಆಗುವಂತ ವಿಚಾರಗಳಾದ್ರಿಂದ ಸೊ ನೀವು ಆದಷ್ಟು ವಿಡಿಯೋಗೆ ಬನ್ನಿ. ಯಾಕಂತ ಹೇಳಿದ್ರೆ ಸೊ ಯಾರೇ ಒಬ್ಬ ತೆಂಡೂಲ್ಕರ್ ಬರ್ಲಿ ಅಥವಾ ಶಾರುಖ್ ಖಾನ್ ಬರ್ಲಿ ಅಥವಾ ಅಕ್ಷಯ್ ಕುಮಾರ್ ಬರ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ, ಸೊ ಅವರನ್ನು ನಾವು ಒಂದು ಯಾವ ರೀತಿ ನೋಡ್ತೇವೆ ಅಂತ ಹೇಳಿದ್ರೆ ಒಂದು ಹೀರೋ ಬಂದಾಗೆ ನಾವು ನೋಡ್ತೇವೆ. ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ ನಂಬ್ತಾರೆ. ಸೊ ಆದ್ರಿಂದ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಎಸ್ಪೆಷಲಿ ಈಗ ಆನ್ಲೈನ್ ಅಲ್ಲಿ ಇರೋದ್ರಿಂದ ಸೊ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಏನಿದೆ ಸೊ ಅಲ್ಲಿ ನಿಮ್ಮ ಒಂದು ಬಿಸ್ನೆಸ್ ಡೆವಲಪ್ ಮಾಡ್ಬೇಕಾದ್ರೆ ಜನರಿಗೆ ನಿಮ್ಮ ಮೇಲೆ ವಿಶ್ವಾಸ ಬರ್ಬೇಕಂತಾದ್ರೆ ಸೊ ನೀವು ಈ ಒಂದು ವಿಡಿಯೋವನ್ನು ಓಪನ್ ಮಾಡಿ ಸೊ ನೀವು ಓಪನ್ ಆಗಿ ಮಾತಾಡಿದ್ರೆ ಮಾತ್ರ ನಿಮ್ಮ ಬಗ್ಗೆ ಅವರಿಗೆ ಪರಿಚಯ ಆಗ್ತದೆ, ನಿಮ್ಮ ಮೇಲೆ ವಿಶ್ವಾಸ ಬರ್ತದೆ. ಖಾಲಿ ನೀವು PPT ಇಟ್ಕೊಂಡು ವಿಡಿಯೋ ಆಫ್ ಮಾಡಿದ್ರೆ ಸೊ ಯಾರ ಮಾತಾಡ್ತಾರೆ, ಯಾವ ವ್ಯಕ್ತಿ ಅಂತ ಗೊತ್ತಿರುವುದಿಲ್ಲ, ಅವರ ಒಂದು ವ್ಯಕ್ತಿತ್ವ ಗೊತ್ತಾಗುದಿಲ್ಲ, ಸೊ ಅವರ ಕಾನ್ಫಿಡೆನ್ಸ್ ಲೆವೆಲ್ ಕಾಣೋದಿಲ್ಲ, ಸೊ ಯಾವುದು ಕಾಣೋದಿಲ್ಲ, ಅವರ ಒಂದು ಕಣ್ಣಿನಲ್ಲಿ ಕಾಣುವಂತ ಕಾನ್ಫಿಡೆನ್ಸ್, ಬಾಡಿ ಲ್ಯಾಂಗ್ವೇಜ್ ಇದು ಯಾವುದು ಕಾಣೋದಿಲ್ಲ ಹೇಳುವಾಗ ಸೊ ಅವರು ಕ್ಯಾಶುವಲ್ ನಾವು ಯಾವುದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕೆಲವೊಂದು ವಿಡಿಯೋವನ್ನು ನೋಡಿಕೊಂಡು ಪಾಸ್ ಮಾಡಿ ಬಿಡ್ತೇವೆ, ಅದೇ ರೀತಿ ಸೊ ನಿಮ್ಮ ಒಂದು ನೋಟಿಫಿಕೇಶನ್ ಅನ್ನು ಪಾಸ್ ಮಾಡಿ ಬಿಡ್ತಾರೆ. ಸೊ ಆದ್ರಿಂದ ನೀವು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತೀರಾ ಅಂತಂದ್ರೆ ಸೊ ಲೈವ್ ಆಗಿ ಬರಬೇಕು. ಸೊ ಇದು ನಾವೇನು ಸ್ಕ್ರೀನ್ ಶೇರಿಂಗ್ ಮಾಡ್ತಾ ಇದ್ದೇವೆ ಇದು ಜಸ್ಟ್ ಫಾರ್ ಸೊ ಡಾಟಾ ಕಲೆಕ್ಷನ್ ಅಷ್ಟೇ. ಸೊ ನೀವು ಇಂಥದ್ದೇ ಒಂದು ಪ್ರೆಸೆಂಟೇಶನ್ ಮಾಡ್ಬೇಕಾದ್ರೆ ಪಾಯಿಂಟ್ ಬರ್ಕೊಳ್ಳಿಕ್ಕೆ ಈ ಒಂದು ಡಾಟಾವನ್ನು ನಾವು ತೋರಿಸ್ತಾ ಇದ್ದೇವೆ ಅಷ್ಟೇ. ದೃಶ್ಯದಲ್ಲಿ 83%, ಸೊ ಕೇಳುದ್ರ ಮುಖಾಂತರ 11%, ಸ್ಮೆಲ್ ನ ಮುಖಾಂತರ 3.5%, ಸ್ಪರ್ಶದ ಮುಖಾಂತರ 1.5%, ಸೊ ಟೇಸ್ಟಿನಲ್ಲಿ 1%. ಸೊ ಆದ್ರಿಂದ ಸೊ ನಿಮ್ಗೆ ಈಗ ಗೊತ್ತಾಯ್ತು ಸೊ ಕಲಿಸುವ ವಿಧಾನದಲ್ಲಿ ನಾವು ಯೂಸ್ ಮಾಡಬೇಕು ದೃಶ್ಯ ಮಾಧ್ಯಮ. ಓಕೆ, ಸೊ ಇನ್ನು ಎಫೆಕ್ಟಿವ್ ಆಗಿ ಸೊ ಜನರು ನಿಮ್ಮ ವಿಚಾರಗಳನ್ನು ನೆನಪಿಡ್ಬೇಕಂತಾದ್ರೆ ಸೊ ಯಾವ ಮೆಥಡ್ ಬೆಸ್ಟ್? ಸೊ ಇಲ್ಲಿ ರಿಕಾಲಿಂಗ್ ಮೆಥಡ್ ತೋರಿಸಿದ್ದಾರೆ. ಸೊ 3 ಗಂಟೆ ನಂತರ ನಾವು ಈ ಒಂದು ಪ್ರೆಸೆಂಟೇಶನ್ ಕೊಟ್ಟಿದ್ದೇವೆ ಆದ್ರೆ ಸೊ ಅದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಉಳಿತದೆ? ಸೊ ನಾವು ಖಾಲಿ ಸ್ಪೀಚ್ ಮಾತ್ರ ಮಾತಾಡ್ತಾ ಇದ್ದೇವೆ. ಸೊ ಈಗ ನಾನು ಸ್ಕ್ರೀನ್ ಆಫ್ ಮಾಡ್ತೇನೆ. ಸೊ ನನ್ನ ವಿಡಿಯೋವನ್ನು ಆಫ್ ಮಾಡಿಕೊಂಡು ಸೊ ಖಾಲಿ ನಾನು ಮಾತಿನಲ್ಲಿ ಒಂದು ಈ ಒಂದು ಸ್ಪೀಚ್ ಅನ್ನು ನಾನು ಪ್ರೆಸೆಂಟೇಶನ್ ಕೊಟ್ರೆ ಸೊ ನಿಮ್ಗೆ ನೆನಪಿರುವುದು 3 ಗಂಟೆ ನಂತರ 70% ಅಂತೆ. ಅದೇ 3 ದಿನದ ನಂತರ ನಿಮ್ಮ ಹತ್ರ ಕೇಳಿದ್ರೆ ಹೌದು ನವೀನ್ ಏನೋ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಮಾತ್ರ ನೆನಪಿರುತ್ತಂತೆ, ಅದರ ಸಬ್ಜೆಕ್ಟ್ಗಳು ವಿಚಾರಗಳು ಮರೆತು ಹೋಗಿ ಬಿಡುತ್ತಂತೆ. ಸೊ ಇದು ನಮ್ಮ ಸುತ್ತಮುತ್ತ ಕಾಣುವಂತದ್ದು. ಓಕೆ, ಸೊ ಫಸ್ಟ್ ನಾನು ಯೂಸ್ ಮಾಡಿದ್ದು ಸೊ ವರ್ಡ್ ಯೂಸ್ ಮಾಡಿದ್ರೆ ಸೊ ಏನು ನಮ್ಗೆ ನೆನಪಿಡುವ ಶಕ್ತಿ ಇದೆ ಅಂತ ಹೇಳಿದ್ರೆ ಸೊ 3 ಅವರ್ಸ್ ನಂತರ 70% ಮಾತ್ರ ನಿಮ್ಮ ಪ್ರೆಸೆಂಟೇಶನ್ ನೆನಪಿಡುದು, 3 ಡೇಸ್ ನಂತರ ಸೊ 10% ನೆನಪಿಡುದು. ಇದರೊಟ್ಟಿಗೆ ನಿಮ್ಗೊಂದು ಹಿಂಟ್ ಹೇಳ್ತೇನೆ. ಸೊ ಯಾವಾಗ್ಲೂ ನೆಟ್ವರ್ಕ್ ಅಲ್ಲಿ ಯಾವನೇ ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ ನೀವು ಪ್ರೆಸೆಂಟೇಶನ್ ಕೊಟ್ರೆ ಸೊ ವಿದಿನ್ ಎ 48 ಅವರ್ಸ್ ಒಳಗೆ ಫಾಲೋ ಅಪ್ ಮಾಡ್ಬೇಕಂತ ಹೇಳ್ತಾರೆ. ವಿದಿನ್ ಎ 48 ಅವರ್ಸ್ ಅಂದ್ರೆ 2 ಡೇಸ್ ಒಳಗೆ. ಇವತ್ತಿನ ಪ್ರೆಸೆಂಟೇಶನ್ ಕೊಟ್ರೆ ನೆಕ್ಸ್ಟ್ 48 ಅವರ್ಸ್ ಒಳಗೆ ಇದು ನೀವು ಫಾಲೋ ಅಪ್ ಮಾಡ್ಬೇಕು. ಯಾಕೆ ಹೇಳಿದ್ರೆ ಸೊ ಮನುಷ್ಯನ ನೆನಪಿನ ಶಕ್ತಿ ಇಷ್ಟೇ ಇರುವಂತದ್ದು. ನೀವು ಖಾಲಿ ಮಾತಿನಲ್ಲಿ ಹೇಳಿದ್ರೆ 70%, ಸೊ 3 ಅವರ್ಸ್, ಆಫ್ಟರ್ 3 ಅವರ್ಸ್ 3 ಡೇಸ್ ಅಲ್ಲಿ 10% ಮಾತ್ರ ಉಳಿಯುವುದು. ಮತ್ತೆ ನೀವು 4 ದಿನ ಬಿಟ್ಟು ನೀವು ಫೋನ್ ಮಾಡಿದ್ರೆ ಯಾರು ನೀವು ಅಂತ ಕೇಳುವಂತ ಒಂದು ಪರಿಸ್ಥಿತಿ ಸೊ ನಮ್ಮ ಸುತ್ತಮುತ್ತ ಕಾಣ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಬರುವಂತದ್ದು ನೀವು ಪಿಕ್ಚರ್ ಅನ್ನು ಯೂಸ್ ಮಾಡಿ ಪ್ರೆಸೆಂಟೇಶನ್ ಮಾಡಿದ್ರೆ ಏನು ವಿಷಯ ಹೋಗ್ತದೆ ಅಂತ. ಸೊ ಪಿಕ್ಚರ್ ಅಲ್ಲಿ ಯೂಸ್ ಮಾಡುವಂತದ್ದು ಅತಿ ಮುಖ್ಯ ಆಗಿರ್ತದೆ. ಇಲ್ಲಿ ಒಂದು 3 ಅವರ್ಸ್ ನಂತರ 72%, 1 ಮಿನಿಟ್, ಸೊ 72% ನೆನಪಿಡ್ತದೆ. ಸೊ 3 ಡೇಸ್ ನಂತರ 20%. ಸೊ ಇದರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಇನ್ಕ್ರೀಸ್ ಆಯ್ತು ನೋಡಿ ಪಿಕ್ಚರ್ ಅನ್ನು ಯೂಸ್ ಮಾಡಿದ್ರೆ. ಅದೇ ನೀವು ಸೌಂಡ್ ಅನ್ನು ಅದ್ರ ಜೊತೆಗೆ ಯೂಸ್ ಮಾಡಿದ್ರೆ ಸೊ ಪಿಕ್ಚರ್ ಅದರೊಟ್ಟಿಗೆ ಸೌಂಡ್ ಅಂದ್ರೆ ಸ್ಪೀಚ್ ಮತ್ತು ನಿಮ್ಮ ಪಿಕ್ಚರ್ ಅನ್ನು ನೀವು ಒಟ್ಟಾಗಿ ನೀವು ಪ್ರೆಸೆಂಟೇಶನ್ ಕೊಟ್ರೆ ನೋಡಿ ಇಲ್ಲಿ ಪ್ರೆಸೆಂಟೇಶನ್ ಅಲ್ಲಿ ಸೊ ಆ ಒಂದು ಪಿಕ್ಚರು ಇದೆ, ಅದರೊಟ್ಟಿಗೆ ನೀವು ಲೈವ್ ಆಗಿ ನೀವು ಅಲ್ಲಿ ಇದ್ದೀರಿ, ನಿಮ್ಮ ಸ್ವರವು ಅಲ್ಲಿ ಕೇಳುವುದರಿಂದ ಸೊ ಇಲ್ಲಿ ಎಫೆಕ್ಟಿವ್ ಆಗಿರ್ತದೆ. ನೆನಪು ಎಷ್ಟು ಉಳಿತದೆ ಅಂತ ಹೇಳಿದ್ರೆ 85% ಆಫ್ಟರ್ 3 ಅವರ್ಸ್ ನಂತರ ಉಳಿತದೆ. ಸೊ ಆಫ್ಟರ್ 3 ಡೇಸ್ 65% ಉಳಿತದೆ. ಸೊ ಅದರಿಂದ ನೀವು ಆನ್ಲೈನ್ ಅಲ್ಲಿ ಪ್ರೆಸೆಂಟೇಶನ್ ಬರ್ತೀರಂತಾದ್ರೆ ಇಟ್ ಶುಡ್ ಬಿ ಮಿಕ್ಸ್ಡ್ ವಿತ್ ಪಿಕ್ಚರ್ ಅಂಡ್ ಸೌಂಡ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಖಾಲಿ ಸ್ಕ್ರೀನ್ ಆಫ್ ಮಾಡ್ಕೊಂಡು ಪ್ರೆಸೆಂಟೇಶನ್ ಕೊಟ್ಟರು ಆಗೋದಿಲ್ಲ, ಖಾಲಿ ನೀವು ಸ್ಕ್ರೀನ್ ಶೇರ್ ಮಾಡಿಕೊಂಡು ಪ್ರೆಸೆಂಟೇಶನ್ ಕೊಟ್ಟರು ಆಗೋದಿಲ್ಲ. ಇಟ್ ಶುಡ್ ಬಿ ಕಂಬೈನ್ಡ್ ವಿತ್ ಸ್ಪೀಚ್ ಅಂಡ್ ಪಿಕ್ಚರ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಈ ಒಂದು ಟೆಕ್ನಿಕ್ ಅನ್ನು ನೀವು ಯೂಸ್ ಮಾಡಿ. ಸೊ ಈಗ ನಾನು ನಿಮ್ಮ ಜೊತೆಗೆ ಒಂದು ಡೆಮೋ ಮಾಡ್ತಾ ಇದ್ದೇನೆ. ಸೊ ಈ ಡೆಮೋದಲ್ಲಿ ನಾನು 3 ಪಾರ್ಟ್ ಅನ್ನು ಮಿಕ್ಸ್ ಮಾಡಿರ್ತೇನೆ. ಫಸ್ಟ್ ಖಾಲಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ ಸೊ ಆ ಒಂದು ಡೆಮೋದ ಬಗ್ಗೆ, ಆಗ ನಿಮ್ಗೆ ಏನ್ ಅನಿಸ್ತದೆ ಅಂತ ನೀವು ಹೇಳಿ. ಸೊ ಈಗ ನಾನು ಸ್ಕ್ರೀನ್ ಶೇರ್ ಸ್ವಲ್ಪ ಹೊತ್ತು ಆಫ್ ಮಾಡ್ತೇನೆ. ಸೊ ಅದರ ನಂತರ ಸೊ ಈ ಒಂದು ಡೆಮೋ ಕಂಪ್ಲೀಟ್ ಆದ್ಮೇಲೆ ಸೊ ನಾನು ಪುನಃ ಲೈವ್ ಗೆ ಬರ್ತೇನೆ. ಸೊ ಈ ಒಂದು ಸ್ಕ್ರೀನ್ ಶೇರ್ ಅನ್ನು ಕಂಟಿನ್ಯೂ ಮಾಡ್ತೇನೆ. ಓಕೆ, ಸೊ 1 ಮಿನಿಟ್, ಸ್ಪೀಕರ್ ವ್ಯೂ. ಓಕೆ, ಸೊ ಈಗ ನಾನು ಲೈವ್ ಗೆ ಬಂದಿದ್ದೇನೆ. ಸೊ ಇಲ್ಲಿ 1 ಮಿನಿಟ್,
So speaker view, 1 minute. ಓಕೆ, ಸೊ DMI ಕರ್ನಾಟಕ ಮೇನ್ ಸ್ಕ್ರೀನ್ ಅಲ್ಲಿ ಬರ್ತದೆ. ಓಕೆ, ಸೊ ಇಟ್ಸ್ ಓಕೆ. ಸೊ ಈಗ ನಾನು ಈ ಒಂದು ಡೆಮೋದ ಒಂದು ಎಕ್ಸ್ಪ್ಲನೇಷನ್ ಮಾಡ್ತೇನೆ. ಸೊ ಎಕ್ಸ್ಪ್ಲನೇಷನ್ ಹೇಳಿದ್ರೆ ಖಾಲಿ ವಾಯ್ಸ್ ಅಲ್ಲಿ ಮಾಡ್ತೇನೆ. ಸೊ ಇವತ್ತಿನ ಒಂದು ಡೆಮೋ ಯಾವ್ದ್ರ ಬಗ್ಗೆ ಇರ್ತದೆ ಹೇಳಿದ್ರೆ, ನಮ್ಮ DXN ಒಂದು ಡೈಲಿ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಗಳು ಯಾವಿದೆ. ಸೊ ಸೋಪ್ ಇದೆ, ಸೊ ಅದ್ರೊಟ್ಟಿಗೆ ಪೌಡರ್ ಇದೆ, ಅದ್ರೊಟ್ಟಿಗೆ ನಮ್ಮ ಒಂದು ಬಾಡಿ ಲೋಷನ್ ಇದೆ ಅಲೋವೆರಾದ್ದು, ಅದರ ಜೊತೆಗೆ ಸೊ ಪೇಸ್ಟ್. ಸೊ ಇಷ್ಟು 4 ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿಕೊಂಡು ನಾನು ಡೆಮೋ ಮಾಡ್ತೇನೆ. ನೀವು ಮಾಡಬೇಕಾದದ್ದು ಇಷ್ಟೇ ಸಿಂಪಲ್. ಸೊ ನೀವು ಮುಖವನ್ನು ನೀರಲ್ಲಿ ವಾಶ್ ಮಾಡಿ, ಅದರ ನಂತರ ಸೋಪ್ ಅಲ್ಲಿ ಕ್ಲೀನ್ಸ್ ಮಾಡಿ, ಸೊ ಅದರ ನಂತರ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಪೇಸ್ಟ್ ಅನ್ನು ಮತ್ತು ಈ ಒಂದು ಸೋಪ್ ನ ಒಂದು ನೊರೆಯನ್ನು ಮಾಡಿಕೊಂಡು ನಿಮ್ಮ ಒಂದು ಮುಖಕ್ಕೆ ಹಚ್ಚಿಕೊಂಡು ಬಿಡಿ. ಸೊ ಅದರ ನಂತರ ನೀವು ವಾಶ್ ಮಾಡಿಕೊಂಡು, ಸೊ ಟ್ಯಾಲ್ಕಮ್ ಪೌಡರ್ ಹಾಕುವ ಮೊದಲು ಸೊ ನಮ್ಮ ಒಂದು ಬಾಡಿ ಲೋಷನ್ ಏನಿದೆ ಅದನ್ನ ಸ್ವಲ್ಪ ತಕೊಂಡು ನಿಮ್ಮ ಒಂದು ಮುಖಕ್ಕೆ ಹಚ್ಕೊಳ್ಳಿ. ಸೊ ಅದರ ನಂತರ ಈ ಟ್ಯಾಲ್ಕಮ್ ಪೌಡರ್ ಅನ್ನು ಹಚ್ಚಿ. ಸೊ ಇದೇನ್ ಮಾಡ್ತದೆ ಹೇಳಿದ್ರೆ, ಸೊ ನೀವು ಬಿಸಿಲಿಗೆ ಹೋದಾಗ ಅಥವಾ ಒಂದು ಸೊ ನಿಮ್ಮ ಮುಖದಲ್ಲಿರುವಂತ ಕೊಳೆ ಅಥವಾ ಏನಾದ್ರೂ ಸೊ ಫಂಗಲ್ ಇನ್ಸ್ಪೆಕ್ಷನ್ ಏನಾಗುದಿದ್ರು ಸಹ ಒಂದು ಸೋಪ್ ಅಲ್ಲಿ ಮಾಡಿದಾಗ ಕ್ಲಿನ್ಸ್ ಆಗ್ತದೆ. ಸೊ ಅದರ ನಂತರ ನೀವು ಲೋಷನ್ ಹಾಕಿದ ಕೂಡಲೇ ಈ ಸನ್ ಬರ್ನ್ ಇದನ್ನೆಲ್ಲ ತಡಿಲಿಕ್ಕೆ ಅದು ಸಹಾಯ ಆಗ್ತದೆ. ಪೌಡರ್ ಹಾಕಿದ್ರಂತಾದ್ರೆ ಇದರಲ್ಲಿ ಗ್ಯಾನೋಡರ್ಮಾ ಇರೋದ್ರಿಂದ ಕೂಲಿಂಗ್ ಎಫೆಕ್ಟ್ ಕೊಡ್ತದೆ, ಅದ್ರೊಟ್ಟಿಗೆ ಡಸ್ಟ್ ಇಂದ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ. ಓಕೆ, ಇದು ನಾನು ಡೆಮೋ ಖಾಲಿ ವಾಯ್ಸ್ ಅನ್ನು ಯೂಸ್ ಮಾಡಿ ಹೇಳಿದೆ. ಸೊ ನಿಮ್ಗೆ ಎಷ್ಟು ಪರಿಣಾಮಕಾರಿ ಆಯ್ತು, ಅಥವಾ ಹೊಸಬರಿದ್ರಂತೂ ಇದು ಅರ್ಥವೇ ಆಗುದಿಲ್ಲ, ಯಾವುದು ಪೌಡರ್, ಯಾವುದು ಸೋಪು, ಸೊ ಯಾವುದು ಲೋಷನ್, ಸೊ ಏನು ಅರ್ಥ ಆಗೋದಿಲ್ಲ. ಸೊ ಅದೇ ನಾನು ಈಗ ವಾಯ್ಸ್ ಅನ್ನು ಕ್ಲೋಸ್ ಮಾಡ್ತೇನೆ. ಸೊ ವಾಯ್ಸ್ ಯೂಸ್ ಮಾಡೋದಿಲ್ಲ, ಓನ್ಲಿ ಪಿಕ್ಚರ್ ಅನ್ನು ಯೂಸ್ ಮಾಡ್ತೇನೆ. ಆಗ ಎಷ್ಟು ಎಫೆಕ್ಟಿವ್ ಪರ್ಸೆಂಟೇಜ್ ಆಗ್ತದಂತ ನೋಡುವ. ಸೊ ಇದೇ ಡೆಮೋದ ಒಂದು ಅರ್ಧ ಪಾರ್ಟ್ ವಿದೌಟ್ ವಾಯ್ಸ್ ಮಾಡ್ತೇನೆ. ಸೊ ಅದರ ನೆಕ್ಸ್ಟ್ ಇದು ಪಾರ್ಟ್ ಅನ್ನು ನಾನು ವಿತ್ ವಾಯ್ಸ್ ಮಾಡ್ತೇನೆ. ಸೊ ಆಗ ನಿಮ್ಗೆ ಗೊತ್ತಾಗ್ತದೆ ಸೊ ವಾಯ್ಸ್ ಮತ್ತು ಪಿಕ್ಚರ್ ಅನ್ನು ಆಡ್ ಮಾಡಿದ್ರೆ ಏನ್ ಎಫೆಕ್ಟಿವ್ ಆಗ್ತದೆ, ಖಾಲಿ ವಾಯ್ಸ್ ಮಾಡಿದ್ರೆ ಏನ್ ಎಫೆಕ್ಟ್ ಅಂತ ನಿಮ್ಗೆ ಈಗ ಗೊತ್ತಾಯ್ತು. ಸೊ ಆ ಒಂದು ಕ್ಲಿಯರ್ ಪಿಕ್ಚರ್ ಬರುದಿಲ್ಲ. ಈಗ ಪಿಕ್ಚರ್ ಅಲ್ಲಿ ಮಾಡಿದ್ರೆ ಸ್ವಲ್ಪ ನಮ್ಗೆ ಎಫೆಕ್ಟ್ ಜಾಸ್ತಿ ಕಾಣ್ತದೆ. ಸೊ ಅದು ಏನಂತ ನೋಡುವ. ಸೊ ಓಕೆ, ಸೊ ನಾನೀಗ ವಾಯ್ಸ್ ಯೂಸ್ ಮಾಡೋದಿಲ್ಲ. ಸೊ ಬ್ಲಾಂಕ್ ಆಗಿ ನಾನು ಡೆಮೋ ಮಾಡ್ತಾ ಹೋಗ್ತೇನೆ. ಸೊ ಆಗ ನಿಮ್ಗೆ ಎಷ್ಟು ಅರ್ಥ ಆಗ್ತದೆ ಅಂತ ನೋಡುವ. ಓಕೆ, ಸೊ ಈ ಪಾರ್ಟ್ ನಿಮ್ಗೆ ಆಗಕ್ಕಿಂತ ಬೆಟರ್ ಅರ್ಥ ಆಗಿರ್ಬೋದು. ಯಾಕಂತ ಹೇಳಿದ್ರೆ ನಾನು ಆಗ ಖಾಲಿ ವಾಯ್ಸ್ ಅಲ್ಲಿ ಹೇಳುವಾಗ ಏನು ಸೋಪು ಏನು ಇದು ಕಾಣ್ಲಿಲ್ಲ, ನಾನು ಏನ್ ಮಾಡ್ಬೇಕಂತ ಕಾಣ್ಲಿಲ್ಲ. ಸೊ ಈಗ ಏನು ನಿಮ್ಗೆ ವಾಯ್ಸ್ ಅರ್ಥ ಆಗದಿದ್ರು ಸಹ ಸೊ ಪಿಕ್ಚರ್ ಅಲ್ಲಿ ಅರ್ಥ ಆಯ್ತು ಹೇಳಿದ್ರೆ, ನನ್ನ ಕೈಯಲ್ಲಿ ಒಂದು ಸೋಪ್ ಬಂತು, ಆ ಸೋಪ್ ಇಂದ ನಾನು ನೀರನ್ನು ವಾಶ್ ಮಾಡಿದೆ, ಅದರ ನಂತರ ಸೋಪ್ ಅನ್ನು ಸೊ ನನ್ನ ಹ್ಯಾಂಡಿಗೆ ಇದ್ ಮಾಡಿದೆ, ಸೊ ಅದರ ನಂತರ ಮುಖವನ್ನು ಕ್ಲೀನ್ ಮಾಡಿದೆ. ಇಷ್ಟು ನಿಮ್ಗೆ ಕ್ಲಿಯರ್ ಒಂದು ಐಡಿಯಾ ಬಂತು. ಸಪೋಸ್ ಈಗ ಥರ್ಡ್ ಪಾರ್ಟ್ ಅಲ್ಲಿ ಯೂಸ್ ಮಾಡೋದು ಹೇಳಿದ್ರೆ, ಪಿಕ್ಚರ್ ಮತ್ತು ಸೌಂಡ್ ಅನ್ನು ನಾವು ಮಿಕ್ಸ್ ಮಾಡಿ ಯೂಸ್ ಮಾಡಿದ್ರೆ ಏನಾಗ್ತದೆ. ಓಕೆ, ಸೊ ನನ್ನ ಕೈಯಲ್ಲಿ ಇರುವಂತದ್ದು ಇಸ್ ಗ್ಯಾನೋಡರ್ಮಾ ಸೋಪ್. ಸೊ ಇಸ್ ನ್ಯಾಚುರಲ್ ಆರ್ಗ್ಯಾನಿಕ್ ಸೋಪ್ ಅಂತ ಹೇಳ್ಬೋದು. ಇದರಲ್ಲಿ ಗ್ಯಾನೋಡರ್ಮಾ ಮತ್ತು ಪಾಮ್ ಆಯಿಲ್, ನ್ಯಾಚುರಲ್ ಪಾಮ್ ಆಯಿಲ್ ಅನ್ನು ಯೂಸ್ ಮಾಡಿದೆ. ಸೊ ಇಟ್ಸ್ ಎಫೆಕ್ಟಿವ್. ಸೊ ಇದು ನಾನೀಗ ಫಸ್ಟ್ ಯೂಸ್ ಮಾಡಿದ್ದೇನು, ಸೊ ಇದನ್ನು ನಾವು ಸ್ವಲ್ಪ ಕೈಗೆ ನೀರು ಹಾಕಿಕೊಂಡು ಸೊ ಇದನ್ನು ಕ್ರೀಮ್ ಮಾಡಿ ತಿಕ್ಕಿ ಸೊ ಕ್ರೀಮ್ ಅನ್ನು ರೆಡಿ ಮಾಡಿದೆ. ಸೊ ಅದರ ನಂತರ ಮುಖಕ್ಕೆ ಹಾಕಿ ಕ್ಲೀನ್ ಮಾಡಿದೆ. ಸೊ ಫಸ್ಟ್ ಯಾಕೆ ನಾನು ಖಾಲಿ ಸೋಪ್ ಅಲ್ಲಿ ಕ್ಲೀನ್ ಮಾಡಿದೆ ಅಂತ ಹೇಳಿದ್ರೆ, ಸೊ ನಮ್ಮ ಮುಖದಲ್ಲಿ ಇರುವಂತ ಡಸ್ಟ್ ಏನೇ ಇರ್ಲಿ ಅದೊಂದ್ಸರಿ ಕ್ಲೀನ್ ಆಯ್ತು. ಸೆಕೆಂಡ್ ಮಾಡ್ಬೇಕಾದದ್ದು ಏನಂತ ಹೇಳಿದ್ರೆ, ಸೊ ನಮ್ಮ ಎರಡನೇ ಪ್ರಾಡಕ್ಟ್ ಇರುವಂತದ್ದು ಗ್ಯಾನೋಸಿ ಟೂತ್ ಪೇಸ್ಟ್.
ಸೊ ಇದು ಯಾಕೆ ಗ್ಯಾನೋಸಿ ಟೂತ್ ಪೇಸ್ಟ್ ಈ ಒಂದು ಮುಖದ ವಿಚಾರದಲ್ಲಿ ಏನು ಯೂಸ್ ಅಂತ ನೋಡುದಂತಾದ್ರೆ ಇಟ್ಸ್ ಎ ಸಿಂಪಲ್ ಪೇಸ್ಟ್ ವಿತ್ ಗ್ಯಾನೋಡರ್ಮಾ ಮತ್ತು ಕೆಲವೊಂದು ಫುಡ್ ಜೆಲ್ ಅನ್ನು ಆಡ್ ಮಾಡಿದಂತ ಒಂದು ನ್ಯಾಚುರಲ್ ಪೇಸ್ಟ್. ಸೊ ಇದನ್ನು ನಾನು ಯಾಕೆ ಯೂಸ್ ಮಾಡ್ತೇನೆ ಹೇಳಿದ್ರೆ ಸ್ವಲ್ಪ ಸ್ಕ್ರಬ್ ಪರ್ಪಸ್ಗೆ ಸೊ ಇದು ಒಳ್ಳೇದಾಗ್ತದೆ, ಸ್ವಲ್ಪ ರಫ್ ಇರ್ತದೆ. ಸೊ ಅದರಲ್ಲಿ ಮೆಂಥಾಲ್ ಇರೋದ್ರಿಂದ ನಮ್ಗೊಂದು ಕೂಲಿಂಗ್ ಎಫೆಕ್ಟ್ಸ್ ಕೊಡ್ತದೆ. ಸೊ ಈ ಒಂದು ಪೇಸ್ಟ್ ಅನ್ನು ನಾವು ಆಕ್ಚುಲಿ ಕಂಪನಿ ರೆಕಮೆಂಡ್ ಮಾಡೋದು ಓನ್ಲಿ ಫಾರ್ ಬ್ರಷಿಂಗ್. ಸೊ ಇದು ಡಿಸ್ಟ್ರಿಬ್ಯೂಟರ್ ಗಳ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಸೊ ನಾವು ಯೂಸ್ ಮಾಡ್ತೇವೆ ಯಾಕೆ ಹೇಳಿದ್ರೆ ಇಟ್ಸ್ ನ್ಯಾಚುರಲ್ ಫುಡ್ ಜೆಲ್ ಇಂದ ಆದ್ರಿಂದ, ಸೊ ಯಾವುದೇ ಕೆಮಿಕಲ್ ಇಲ್ಲದ್ರಿಂದ, ಸೊ ಇದನ್ನ ನಾವು ಹೊಟ್ಟೆ ಒಳಗೆ ತಕೊಂಡ್ರು ಏನಾಗುದಿಲ್ಲ. ಸೊ ನೀವು ಬೇರೆ ಬೇರೆ ಪೇಸ್ಟ್ ಅಲ್ಲಿ ನೋಡಿರ್ಬೋದು, ಎಕ್ಸ್ಪ್ಯಾಂಡ್ ಪೇಸ್ಟ್ ಅಲ್ಲಿ ಸಣ್ಣ ಮಕ್ಕಳಿಗೆ ಅದನ್ನು ಹೊಟ್ಟೆಗೆ ಹೋದ್ರೆ ತಗೊಳ್ಬಾರ್ದು ಅಂತ ಸಹ ಇರ್ತದೆ. ಸೊ ಸಣ್ಣ ಏಜ್ನವರಿಗೆ ಪೇಸ್ಟ್ ಯೂಸ್ ಮಾಡಬಾರ್ದು ಅಂತ ಇರ್ತದೆ. ಸೊ ಅದಂತವರಿಗೆ ಸಹ ಈ ಒಂದು ಬೆಸ್ಟ್ ಇದೊಂದು ಪೇಸ್ಟ್ ಯೂಸ್ ಆಗ್ತದೆ. ಸೊ ಅದರಿಂದ ನಾವು ಇದನ್ನು ಸೊ ಫೇಸಿಗೆ ಅಪ್ಲೈ ಮಾಡ್ಲಿಕ್ಕೆ ಸಹ ನಾವು ಯೂಸ್ ಮಾಡ್ತೇವೆ. ಯಾವ ರೀತಿ ಯೂಸ್ ಮಾಡೋದಂತ ನಾವೀಗ ನೋಡುವ. ಸೊ ಜಸ್ಟ್ ಪುನಃ ನಾನು ಸೊ ನನ್ನ ಫೇಸಿಗೆ ನೀರು ಹಾಕಿಕೊಂಡು ಬರ್ತೇನೆ. ಓಕೆ, ಸ್ವಲ್ಪ ನೀರನ್ನು ಅಪ್ಲೈ ಮಾಡಿದೆ. ಸೊ ಅದರ ನಂತರ ನಾನು ಮಾಡಿದ್ದು ಸೊ ಸೋಪ್ ಅನ್ನು ತಕೊಂಡೆ. ಸೊ ಕೈಗೆ ಸರಿಯಾಗಿ ತಿಕ್ಕಿ ಸೊ ಅದರ ಒಂದು ಕ್ರೀಮ್, ಈಗ ಬೇರೆ ಸೋಪ್ ಅಲ್ಲೇ ಆದ್ರೆ ನೀವು ಅಬ್ಸರ್ವ್ ಮಾಡಬಹುದು, ಕೆಮಿಕಲ್ ಇದ್ರೆ ಆಟೋಮೆಟಿಕ್ ಆಗಿ ನೊರೆ ಬರ್ತದೆ. ಸೊ ಇದರಲ್ಲಿ ನ್ಯಾಚುರಲ್ ಗ್ಯಾನೋಡರ್ಮಾ ಇರೋದ್ರಿಂದ ಇದರಲ್ಲಿ ನಮ್ಮ ಕೈಗೆ ಇದು ಬಂದಂತದ್ದು ಸೊ ಕ್ರೀಮ್. ಸೊ ಈ ರೀತಿಯ ಒಂದು ನ್ಯಾಚುರಲ್ ಕ್ರೀಮ್ ಇದೆ, ಸೋಪ್ ಇದು. ಅದರ ಜೊತೆಗೆ ಸೊ ನಾನು ನಮ್ಮ ಗ್ಯಾನೋಸಿ ಟೂತ್ ಪೇಸ್ಟ್ ಏನಿದೆ ಇದನ್ನು ನಾನು ಸ್ವಲ್ಪ ಆಡ್ ಮಾಡ್ತೇನೆ. ಇಲ್ಲಿ ನಿಮ್ಗೆ ಕಾಣ್ಬೋದು, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಆಡ್ ಮಾಡ್ತೇನೆ. ಓಕೆ, ಸೊ ಸ್ವಲ್ಪ ಪೇಸ್ಟ್ ಅನ್ನು ನಾನು ತಕೊಂಡೆ ಕೈಗೆ. ಸೊ ಇದನ್ನೀಗ ಸರಿಯಾಗಿ ಮಿಕ್ಸ್ ಮಾಡುವಂತದ್ದು. ಸೊ ಈಗ ನೋಡಿ, ಈ ಒಂದು ಡೆಮೋದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾಟ್ ಓನ್ಲಿ ಪಿಕ್ಚರ್, ಅದರೊಟ್ಟಿಗೆ ವಾಯ್ಸ್ ಆಡ್ ಆಗಿದೆ. ಸೊ ಸಮ್ ಎಕ್ಸ್ಪ್ಲನೇಷನ್. ಈಗ ನಾವು ಖಾಲಿ ಪಿಕ್ಚರ್ ಅನ್ನ ತೋರಿಸಿದೆ ಅಂತ ಆದ್ರೆ ಈ ಒಂದು ಹ್ಯಾಂಡ್ ಮೂವ್ಮೆಂಟ್ ಮಾಡುದು ಸೊ ಜನರ ಗಮನ ಅದರ ಮೇಲೆ ಹೋಗ್ತದೆ. ಅದನ್ನು ನಾವು ಅವಾಯ್ಡ್ ಮಾಡ್ಬೇಕಂತಾರೆ ಸಮ್ ಎಕ್ಸ್ಪ್ಲನೇಷನ್. ಸೊ ಹಿಂದಿಂದ ಈ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಟೈಪ್ ನೀವು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಸೊ ಅವರ ಗಮನ ಆ ಟೈಮಿಗೆ ಸೊ ವಾಯ್ಸಿನ ಮೇಲೆ ಹೋಗ್ತದೆ, ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಮಾಡುವಂತದ್ದು ಸೇಮ್. ಸೊ ನಮ್ಮ ಒಂದು ಫೇಸ್ ಅನ್ನು ಮಸಾಜ್ ಮಾಡುವಂಥದ್ದು. ಸೊ ಕೆಲವರಿಗೆ ಒಂದು ಫೇಸ್ ಮಸಾಜ್ ಗೊತ್ತಿಲ್ಲ ಅಂತಾದ್ರೆ ಸೊ ನೀವು ಯೂಟ್ಯೂಬ್ ಅಲ್ಲಿ ನೋಡಿ ಸೊ ಯಾವ ಟೈಪ್ ಈ ಒಂದು ಫೇಸ್ ಮಸಾಜ್ ಮಾಡಬೇಕು. ಸೊ ಅದಕ್ಕೊಂದು ಮೆಥಡ್ ಇದೆ. ಸೊ ಸಿಂಪಲ್ ಆಗಿ ನಾವು ಒಂದು ಮಸಾಜಿಂಗ್ ಟೆಕ್ನಿಕ್ ಅನ್ನು ನಾವು ಕಲಿಬಹುದು, ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಈ ರೀತಿ ನೀವು ಮಸಾಜ್ ಮಾಡಿಕೊಂಡು ಸ್ವಲ್ಪ ಟೈಮ್ ಬಿಡಿ. ಸೊ ನನ್ಗಿಲ್ಲಿ ನಾನೀಗ ಲೈವ್ ಡೆಮೋದಲ್ಲಿ ಇರೋದ್ರಿಂದ ಟೈಮ್ ಹೆಚ್ಚು ತಗೊಳ್ಳೋದಿಲ್ಲ. ಜಸ್ಟ್ ನಾನೊಂದು ಫೇಸಿಗೆ ನೀರ್ ಹಾಕಿ ರಿಟರ್ನ್ ಬರ್ತೇನೆ. ಓಕೆ, ಸೊ ಹೆಚ್ಚು ಪ್ರೆಸ್ ಮಾಡಬೇಡಿ. ಸೊ ಆದಷ್ಟು ಲೈಟ್ ಆಗಿ ನಮ್ಮ ಫೇಸ್ ಅನ್ನು ಕ್ಲೀನ್ ಮಾಡುವಂತ ಒಂದು ಹ್ಯಾಬಿಟ್ ಮಾಡಿ. ಸೊ ನೆಕ್ಸ್ಟ್ ಟಿಶ್ಯೂ ಪೇಪರ್ ಇಟ್ಕೊಂಡು ಸೊ ಜಸ್ಟ್ ಪ್ರೆಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಓಕೆ, ಸೊ ಮೀಟಿಂಗ್ ಸ್ಟಾರ್ಟ್ ಆಗುವಾಗ ನಾನು ಹೇಗಿದ್ದೆ ಸೊ ಈಗ ಹೇಗಿದ್ದೆ ಅಂತ ನಾನು ಹೇಳ್ಬೇಕಂತಿಲ್ಲ. ಸೊ ಕ್ಯಾಮರಾದಲ್ಲಿ ಕಾಣ್ತಾ ಇದೆ. ಸೊ ಇದು ಪ್ರತಿಯೊಬ್ಬರ ಒಂದು ಡ್ರೀಮ್ ಆಗಿರ್ತದೆ. ಸೊ ಒಂದು ನೋಡ್ಲಿಕ್ಕೆ ಖುಷಿ ಅನಿಸ್ಬೇಕಂತ ಪ್ರತಿಯೊಬ್ಬರ ಒಂದು ಆಸೆ ಇರ್ತದೆ. ಸೊ DXN ಒಂದು ಪ್ರಾಡಕ್ಟ್ಸ್ ನಮ್ಗೆ ಅದು ಹೇಗೆ ಹೆಲ್ಪ್ ಮಾಡ್ತಾ ಅಂತ ಈಗ ನಿಮ್ಮ ಕಣ್ಣೆದುರಿಗಿದೆ. ಸೊ ನೆಕ್ಸ್ಟ್ ಬರುವಂತದ್ದು ಲೋಷನ್. ಸೊ ಎಸ್ಪೆಷಲಿ ಆಯಿಲಿ ಸ್ಕಿನ್ ಅವರಿಗೆ ಸ್ವಲ್ಪ ಆಯಿಲಿ ಫೀಲ್ ಆಗ್ಬೋದು. ಸೊ ಆದ್ರೂ ಸಹ ಇದು ನಮ್ಮ ಸ್ಕಿನ್ನಿನ pH ಬ್ಯಾಲೆನ್ಸ್ ಮಾಡೋದ್ರಿಂದ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಸ್ವಲ್ಪ ಯೂಸ್ ಮಾಡಿ ಆಯಿಲಿ ಸ್ಕಿನ್ ಇದ್ದವರಿಗೆ. ಈಗ ನನ್ನ ಸ್ಕಿನ್ ಆಯಿಲಿ ಸ್ಕಿನ್ ಇದೆ, ಸೊ ಅದರಿಂದ ನಾನು ಸ್ವಲ್ಪ ಕ್ವಾಂಟಿಟಿ ಯೂಸ್ ಮಾಡ್ತೇನೆ. ಕೆಲವರು ಡ್ರೈ ಸ್ಕಿನ್ ಇದ್ದವರಿಗೆ ಸ್ವಲ್ಪ ಇದು ಮೋಸ್ಟ್ ಇಂಪಾರ್ಟೆಂಟ್, ಬಾರಿ ಒಂದು ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಓಕೆ, ನಾನು ಸ್ವಲ್ಪ ಕ್ವಾಂಟಿಟಿ ಲೋಷನ್ ಹಾಕಿದೆ. ಸೊ ಡ್ರೈ ಸ್ಕಿನ್ ಇದ್ದವರು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿಕೊಳ್ಳಿ. ಕ್ಲೀನ್ ಆಗಿ ಮುಖಕ್ಕೆ ಅಪ್ಲೈ ಮಾಡಿ. ಸೊ ಕೂಲ್ ಫೀಲ್ ಆಗ್ತದೆ. ಸೊ ಇದು ನಿಮ್ಮ ಸ್ಕಿನ್ ನ pH ಬ್ಯಾಲೆನ್ಸ್ ಮಾಡ್ತದೆ. ಅದರೊಟ್ಟಿಗೆ ಸೊ ಸೂರ್ಯನ ಅಲ್ಟ್ರಾವೈಲೆಟ್ ರೇಸ್ ಇದೇನು ಎಫೆಕ್ಟ್ ಇರ್ತದೆ ಬಿಸಿಲ್ ಮೇಲೆ ಜಾಸ್ತಿ ಓಡಾಡೋರಿಗೆ, ಸೊ ಅದರಿಂದ ನಮ್ಮ ಸ್ಕಿನ್ ಅನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಓಕೆ, ಇಷ್ಟೆಲ್ಲ ಆದ್ಮೇಲೆ ಸೊ ಲಾಸ್ಟಿಗೆ ಸೊ ನಾವೊಂದು ನಮ್ಮ DXN ನ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ಇಟ್ಸ್ ಅ ಟ್ಯಾಲ್ಕಮ್ ಪೌಡರ್ ಆಡೆಡ್ ವಿತ್ ಗ್ಯಾನೋಡರ್ಮಾ. ಸೊ ಈ ಒಂದು ಪೌಡರ್ ಅನ್ನು ನಾವು ಅಪ್ಲೈ ಮಾಡಬೇಕು. ಸೊ ದಿಸ್ ಇಸ್ ದ ಡೆಮೋ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಪೌಡರ್ ತಕೊಂಡೆ.
ಓಕೆ. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಪೌಡರ್ ಅನ್ನು ಹಾಕಿ. ಓಕೆ, ಸೊ ಈಗಿನ ಇವತ್ತಿನ ಒಂದು ಡೆಮೋದಲ್ಲಿ ಸೊ ನಾನು ಯೂಸ್ ಮಾಡಿದ ಪ್ರಾಡಕ್ಟ್ಗಳು ಸೊ ನಾನು ಪುನಃ ರಿಪೀಟ್ ಮಾಡ್ತೇನೆ. ಸೊ ನಮ್ಮ ಒಂದು ಬ್ಯೂಟಿಫುಲ್ ಸೋಪ್ ಗ್ಯಾನೋಸಿ, ಸೊ ನೆಕ್ಸ್ಟ್ ಬರುವಂತದ್ದು ಗ್ಯಾನೋಸಿ ಟೂತ್ ಪೇಸ್ಟ್, ಬ್ಯೂಟಿಫುಲ್ ಪೇಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬರುವಂತದ್ದು ಟ್ಯಾಲ್ಕಮ್ ಪೌಡರ್, ಸೊ ನೆಕ್ಸ್ಟ್ ಬರುವಂತದ್ದು ಆಲೋವೆರಾ ಬಾಡಿ ಅಂಡ್ ಲೋಷನ್. ಸೊ ಈ ಒಂದು ಸಿಂಪಲ್ ಡೆಮೋ ಮುಖಾಂತರ ಸೊ ನಾವು ಒಂದು ಈ ಬಿಸ್ನೆಸ್ ಅನ್ನು ಪ್ರೆಸೆಂಟ್ ಮಾಡಬಹುದು ಸಿಂಪಲ್ ಆಗಿ. ಈಗ ನೋಡಿ, ನ್ಯೂಲಿ ಜಾಯ್ನ್ ಆದವರಿಗೆ ಸೊ ಈ ಒಂದು ಗ್ಯಾನೋಡರ್ಮಾ, ಸೊ ಅದರೊಟ್ಟಿಗೆ ಎಲ್ಲ ಪ್ರಾಡಕ್ಟ್, ಈ ಮಾರ್ಕೆಟಿಂಗ್ ಪ್ಲಾನ್, ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ಸೊ ಕೊಡ್ಲಿಕ್ಕೆ ಗೊತ್ತಿರುವುದಿಲ್ಲ. ಹಾಗಾದ್ರೆ ಅವ್ರು ಏನ್ ಮಾಡ್ತಾರೆ, ಅವರ ಬಿಸ್ನೆಸ್ ಅನ್ನು ಪೋಸ್ಟ್ ಪೋನ್ ಮಾಡ್ತಾರೆ. ಸೊ ನೀವು ಬಂದ್ರೆ ನಿಮ್ಮೊಟ್ಟಿಗೆ ಅವರು ಫೀಲ್ಡ್ ಮಾಡ್ತಾರೆ, ಇಲ್ಲದ್ರೆ ಅವ್ರ ಮನೆಯಲ್ಲಿ ಕೂತು ಬಿಡ್ತಾರೆ. ಸೊ ಅವರನ್ನು ಡೈರೆಕ್ಟ್ ಆಗಿ ಆಕ್ಟಿವಿಟಿಗೆ ಇಳಿಸ್ಬೇಕಂತಾದ್ರೆ ಸೊ ಒನ್ ಆಫ್ ದಿ ಬೆಸ್ಟ್ ಮೆಥಡ್ ಏನಂತ ಹೇಳಿದ್ರೆ, ಸೊ ನಾವು ನಮ್ಮ ತಂಡದವರಿಗೆ ಹೇಳುವಂತದ್ದು ಇಷ್ಟೇ, ಇಂಥ ಒಂದು ಡೆಮೋನು ನೀವು 1000 ಡೆಮೋ ಕೊಡಿ ಅಂತ. ಸೊ ಅಷ್ಟೊತ್ತಿಗೆ ಅವರು ಕಲಿತಾರೆ, ರೆಡಿ ಆಗ್ತಾರೆ. ಸೊ ಸಿಂಪಲ್ ಆಗಿ ಒಂದು ರೈಟ್ ಇನ್ಫಾರ್ಮೇಶನ್ ಜನರ ಜೊತೆಗೆ ಶೇರ್ ಆಗ್ತದೆ. ಸೊ ಈಗ ನಿಮ್ಗೆ ಕ್ಲಿಯರ್ ಅರ್ಥ ಆಯ್ತು. ಸೊ ನಾನು ಈ ಡೆಮೋವನ್ನು 3 ಪಾರ್ಟ್ ಅಲ್ಲಿ ಮಾಡಿದೆ. ಫಸ್ಟ್ ಖಾಲಿ ಎಕ್ಸ್ಪ್ಲನೇಷನ್ ಮಾಡಿದೆ, ಎಷ್ಟು ಎಫೆಕ್ಟಿವ್ ಅಂತ ನೋಡಿ. ಸೆಕೆಂಡ್ ಟೈಮ್ ನಾನು ಖಾಲಿ ಪ್ರಾಡಕ್ಟ್ ಅನ್ನು ತೋರಿಸಿದೆ, ವಾಯ್ಸ್ ಇಲ್ಲ, ಅದು ಎಷ್ಟು ಎಫೆಕ್ಟಿವ್ ಆಯ್ತು ನೋಡಿ. ಸೊ ಮೂರನೇದು ವಿತ್ ಪ್ರಾಡಕ್ಟ್, ವಿತ್ ವಾಯ್ಸ್, ವಿತ್ ಲೈವ್ ಡೆಮೋ ಮಾಡಿದಾಗ ಸೊ ನಿಮ್ಗೆ ಅದರದ್ದು ಫೀಲಿಂಗ್ ಗೊತ್ತಾಯ್ತು. ಸೊ ನನ್ನ ಮೇಲೆ ನಿಮ್ಗೆ ವಿಶ್ವಾಸ ಬಂತು, ಹೌದು ಈ ಒಂದು ಪ್ರಾಡಕ್ಟ್ ಇವರು ರಿಯಲಿ ಯೂಸ್ ಮಾಡ್ತಾರೆ. ಸೊ ಈ ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ರೆ ಅವ್ರು ಹೇಗ್ ಕಾಣ್ತಾ ಇದ್ದಾರೆ ಅದೇ ರೀತಿ ನಾನು ಸಹ ಕಾಣಬಹುದು ಅಂತ ಒಂದು ಭರವಸೆಯನ್ನು ನಾವು ಅವರಿಗೆ ಕೊಡ್ಲಿಕ್ಕೆ ಆಗ್ತದೆ. ಸೊ ಇದು ಒಂದು ನಮ್ಮ ಒಂದು ಪ್ರೆಸೆಂಟೇಷನ್ ನ ಎಫೆಕ್ಟಿವ್ನೆಸ್ ಬರ್ಬೇಕಾದ್ರೆ ಸೊ ಈ ರೀತಿ ನಾವು ಲೈವ್ ಡೆಮೋ ಮಾಡ್ಬೇಕು. ಅದಕ್ಕೋಸ್ಕರವೇ ನಮ್ಗೆ ಏನು ಸೀಡ್ ಸ್ಟಾಕ್ ಅಂತ ಹೇಳ್ತಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ನೀವು ಯಾವುದೇ ಒಂದು ಮನೆಗೆ ಹೋಗಿ ಅಥವಾ ಆನ್ಲೈನ್ ಅಲ್ಲಿ ಹೇಳಿ ಎಲ್ಲೇ ಹೋಗಿ ಸೊ ಪ್ರೆಸೆಂಟೇಷನ್ ಕೊಡುವಾಗ ನಿಮ್ಮ ಹತ್ರ ಒಂದು ಡೆಮೋ ಪ್ರಾಡಕ್ಟ್ಸ್, ಸೊ ಇದು ಮಾತ್ರ ಅಲ್ಲ, ನೀವು ಬೇರೆ ಬೇರೆ ಡೆಮೋ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡಬಹುದು. ನಾವು ಯಾಕೆ ಈ ಡೈಲಿ ಕನ್ಸ್ಯೂಮೇಬಲ್ ಪ್ರಾಡಕ್ಟ್ ಅನ್ನು ಪ್ರಿಫರ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಇಟ್ಸ್ ಎ ಯೂನಿವರ್ಸಲ್, ಪ್ರತಿಯೊಬ್ಬ ವ್ಯಕ್ತಿ ಯೂಸ್ ಮಾಡ್ತಾನೆ. ಸೊ ಇದರ ಮುಖಾಂತರ DXN ಗೆ ಎಂಟ್ರಿ ಕೊಟ್ಟ ಹೇಳಿದ್ರೆ ಅವ ನಿಮ್ಗೆ ಲೈಫ್ ಟೈಮ್ ಕನ್ಸ್ಯೂಮರ್ ಆಗಿರ್ತಾನೆ. ಅದರ ನಂತರ ನೀವೆಲ್ಲ ಪ್ರಾಡಕ್ಟ್ ಬಗ್ಗೆ ಹೇಳಿ ಸೊ ಅವರಿಗೆ ಬೇಕಾದ ಪ್ರಾಡಕ್ಟ್ ಅನ್ನು ಸಹ ಪೊಸಿಷನ್ ಮಾಡಿಕೊಂಡು ಸೊ ಈ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬಹುದು. ಸೊ ವಿದೌಟ್ ನಾಲೆಜ್, ಸೊ DXN ಬಗ್ಗೆ ಒಂದು ವಿಚಾರ ಸಹ ಗೊತ್ತಿಲ್ಲದೆ ಸೊ ಡಿಸ್ಟ್ರಿಬ್ಯೂಟರ್ ಆದವ ಖಾಲಿ ಒಂದು ಡೆಮೋ ಮುಖಾಂತರ ಸೊ ಒಂದು ದೊಡ್ಡ ಒಂದು ವಾಲ್ಯೂಮ್ ಇರುವಂತ ಒಂದು ಬಿಸ್ನೆಸ್ ಅನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಟ್ಸ್ ಮೋಸ್ಟ್ ಎಫೆಕ್ಟಿವ್. ನಾವು ಕಲಿಯುವ ಮತ್ತು ಕಲಿಸುವ ವಿಧಾನದಲ್ಲಿ ನಾವು ಯೂಸ್ ಮಾಡಬೇಕು ಪಿಕ್ಚರ್ ಅಂಡ್ ಸೌಂಡ್ ವಿತ್ ಪ್ರಾಕ್ಟಿಕಲ್ ಡೆಮೋ. ಒಂದ್ ಸೆಷನ್ ಮುಗೀತು, ನಾನೀಗ ಪುನಃ ಸ್ಕ್ರೀನ್ ಶೇರಿಗೆ ಬರ್ತೇನೆ. ಸೊ ಈ ಒಂದು ಸೆಷನ್ ಅನ್ನು ಕಂಟಿನ್ಯೂ ಮಾಡ್ತೇನೆ. ಓಕೆ, ಸೊ ಈ ಒಂದು ವಿಚಾರ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು. ನೆಕ್ಸ್ಟ್ ಬರುವಂತದ್ದು ಸೊ ಇಲ್ಲಿ ಆಲ್ರೆಡಿ ತೋರಿಸಿದ್ದೇನೆ. ಸೊ ನಾವು ಕಮ್ಯುನಿಕೇಶನ್ ನಮ್ದು ಎಫೆಕ್ಟಿವ್ ಆಗ್ಬೇಕಂತಾದ್ರೆ ನಾವು ಮಾಡ್ಬೇಕಾದದ್ದು ಸೊ ಪಿಕ್ಚರ್ ಫಾರ್ಮ್ ಅಲ್ಲಿ ನಾವು ತೋರಿಸ್ಬೇಕು. ಆದ್ರಿಂದ ನಮ್ಮ ಏನು ಇದು ಓಲ್ಡ್ ಪ್ರಾಡಕ್ಟ್ ಕೆಟಲಾಗ್ ಇದೆ, ಈಗ ಹೊಸತ್ತು ಏನು ಪ್ರಾಡಕ್ಟ್ ಕೆಟಲಾಗ್ ನಮ್ಮಲ್ಲಿ ಬಂದಿದೆ ಸೊ ಅದನ್ನು ನೀವು ಶೋ ಮಾಡಿ. ಸೊ ಆಲ್ರೆಡಿ ಇಲ್ಲಿ ನನ್ನ ಹತ್ರ ಇದೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಪ್ರಾಡಕ್ಟ್ ಕೆಟಲಾಗ್ ಇದೆ. ಸೊ ಇದನ್ನು ಪರ್ಚೇಸ್ ಮಾಡಿ ಸೊ ಇದರ ಮುಖಾಂತರ ಸೊ ಒಂದು ಪ್ರಾಡಕ್ಟ್ ಅನ್ನು ನೀವು ತೋರಿಸುವ ಮೊದಲು ಈ ಒಂದು ಪಿಕ್ಚರ್ ಅನ್ನು ತೋರಿಸಿಕೊಂಡು ಸೊ ನೀವು ಎಕ್ಸ್ಪ್ಲೈನ್ ಮಾಡುವುದನ್ನು ಕಲಿಯಿರಿ. ಸೊ ಇಟ್ಸ್ ಮೋಸ್ಟ್ ಎಫೆಕ್ಟಿವ್ ವೇ. ಸೊ ಇಟ್ಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರುವಂತ ಒಂದು ಈ ಒಂದು ಬುಕ್ ಅನ್ನು ನಮ್ಗೆ ಕಂಪನಿ ಮಾಡಿ ಕೊಟ್ಟಿದೆ. ಸೊ ಅದೇನಿದೆ ಅದೇ ಅಲ್ಲದೆ 6 ಮಾಡ್ಯೂಲ್ಸ್ ಇದೆ. ಸೊ ನೀವೇನು ಇಲ್ಲಿ ಒಂದು ಲೇಡಿ ಕಾಫಿ ಸ್ಯಾಚೆಟ್ ಹೇಗೆ ಇಟ್ಕೊಂಡಿದೆ ಅದೇ ರೀತಿ ನೀವು ಒಂದು ಮನೆಗೆ ಹೋದಾಗ ಸಮ್ ಡೆಮೋ ಪ್ರಾಡಕ್ಟ್ಸ್ ಅನ್ನು ನೀವು ಇಟ್ಕೊಂಡು ಹೋಗಿ ಅದ್ರೊಟ್ಟಿಗೆ ನೀವು ಬರೆಯುವಾಗ ಸೊ ಎಲ್ಲರೂ ಲ್ಯಾಪ್ಟಾಪ್ ಹಿಡ್ಕೊಳ್ಳೋದಿಲ್ಲ ಅಥವಾ ಇದು ಯಾವುದು ನಮ್ಮ ಒಂದು ಮೊಬೈಲ್ ಹಿಡ್ಕೊಂಡು ನಾವು ಹೋಗ್ಲಿಕ್ಕೆ ಆಗುದಿಲ್ಲ ಅಥವಾ ಮೊಬೈಲ್ ಅಲ್ಲಿ ಪ್ರೆಸೆಂಟೇಶನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಮೋಸ್ಟ್ ಎಫೆಕ್ಟಿವ್ ವೇ ಸೊ ಒಂದು ಪೇಪರ್ ಮತ್ತು ಪೆನ್ ಹಿಡ್ಕೊಂಡು ನೀವು ಬರೆದು ಎಕ್ಸ್ಪ್ಲೈನ್ ಮಾಡುವಂತದ್ದು ಇಟ್ಸ್ ಸೈಂಟಿಫಿಕ್ ಆಗಿ ಪ್ರೂವ್ ಆದ ಒಂದು ಮೆಥಡ್. ಇಟ್ಸ್ ಟ್ರಿಪಲ್ ರಿಜಿಸ್ಟ್ರೇಷನ್ ಅಂತಿದೆ. ಸೊ ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಇನ್ಫಾರ್ಮೇಶನ್ ಸಿಗ್ತದೆ. ಸೊ ಆ ಟ್ರಿಪಲ್ ರಿಜಿಸ್ಟ್ರೇಷನ್ ನ ಪವರ್ ಏನು ಅಂತ ಸೊ ಬರೆದು ತೋರಿಸಿ ಅದು ಒಂದು ಎಫೆಕ್ಟಿವ್ ಕಮ್ಯುನಿಕೇಶನ್ ನ ಒಂದು ಪ್ರೆಸೆಂಟೇಶನ್ ನ ವೇ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಬರುವಂತದ್ದು ಸೊ ವೈಟ್ ಬೋರ್ಡ್ ಯೂಸ್ ಮಾಡಿ. ಅದರೊಟ್ಟಿಗೆ ನೀವು ಆಂಡ್ರಾಯ್ಡ್ ಮೊಬೈಲ್ ಮುಖಾಂತರ ಈಗ ನಾವು ಝೂಮ್ ಮೀಟಿಂಗ್ ಸೊ ಒಂದು ಮೊಬೈಲ್ ಅನ್ನು ಹಿಡ್ಕೊಂಡು ಸಹ ಎಫೆಕ್ಟಿವ್ ಆಗಿ ಕೊಡ್ಲಿಕ್ಕೆ ಆಗ್ತದೆ. ಸೊ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡಿ ಅಥವಾ ಟ್ಯಾಬ್ ಯೂಸ್ ಮಾಡಿ ಅಥವಾ ನೀವು ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ಸೊ ಪ್ರೊಜೆಕ್ಟರ್ ಯೂಸ್ ಮಾಡಿಕೊಂಡು ಸಹ ಪ್ರೆಸೆಂಟೇಶನ್ ಕೊಡಿ. ಆದ್ರೆ ಖಾಲಿ ಪಿಕ್ಚರ್ ಮಾತ್ರ ಅಲ್ಲ, ಇಲ್ಲಿ ಹೈಲೈಟ್ಸ್ ನಿಮ್ಮ ಮೇಲೆ ಇರಬೇಕು. ಸೊ ನಿಮ್ಮ ಒಂದು
ಹಾವಭಾವಗಳು ಏನು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೇವೆ, ಸೊ ಇದೇ ಅವನಿಗೊಂದು ಮೋಟಿವೇಟ್ ಮಾಡುವಂಥದ್ದು, ಅವನ ಒಂದು ಮನಸ್ಸಿಗೆ ಮುಟ್ಟುವಂಥದ್ದು ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಐ ಕಾಂಟ್ಯಾಕ್ಟ್ ಇದೆಲ್ಲ ಬರ್ತದೆ. ಸೊ ಅದನ್ನ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಮ್ಮ ಒಂದು ಪ್ರೆಸೆಂಟೇಶನ್ ಮೆಥಡ್ ಅಲ್ಲಿ ಈ ಎಲ್ಲ ಟೆಕ್ನಿಕ್ಸ್ ಗಳನ್ನು ಯೂಸ್ ಮಾಡಿ. ಮತ್ತೊಂದು ಬರುವಂತದ್ದು ನೀವು ಪ್ರೆಸೆಂಟೇಶನ್ ಮಾಡುವಾಗ, ಸೊ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಲ್ಲಿ ಕರೆಂಟ್ ಹೋಯ್ತು, ಸೊ ನಾನು ಸ್ಕ್ರೀನ್ ಆಫ್ ಮಾಡ್ತೇನೆ. ಸೊ ಪ್ರೆಸೆಂಟೇಶನ್ ಕಂಟಿನ್ಯೂ ಮಾಡ್ತೇನೆ. ಓಕೆ, 1 minute. ಓಕೆ, ನಮ್ಮ ಒಂದು ಪಾಮ್ ಮೂಮೆಂಟ್ ಏನಿದೆ, ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಕೆಲವರು ಕೈಯನ್ನು ಮೇಲೆ ಮಾಡ್ಕೊಂಡೇ ಸ್ಪೀಚ್ ಮಾಡ್ತಾ ಇರ್ತಾರೆ. ಸೊ ಅದೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ಸ್ ಸಬ್ಮಿಷನ್ ನೇಚರ್ ಅಂತ. ಸೊ ನಾವು ಪ್ರೇಕ್ಷಕರಿಗೆ ಅವರ ಒಂದು ಹಿಡಿತಕ್ಕೆ ಹೋಗಿ ಬಿಡುವಂತದ್ದು. ಸೊ ಅಲ್ಲಿ ನಮ್ಮ ಒಂದು ಕಂಟ್ರೋಲ್ ಇರುವುದಿಲ್ಲ ಒಂದು ಪ್ರೋಗ್ರಾಮ್ಗಳಲ್ಲಿ ಎಲ್ಲ. ಆದ್ರೆ ಇಟ್ಸ್ ಎಫೆಕ್ಟಿವ್ ವೇ ಅಂತ ಹೇಳ್ತಾರೆ. ಸೊ ಅವರನ್ನು ರೆಸ್ಪೆಕ್ಟ್ ಕೊಟ್ಟು ನಾವು ಮಾತಾಡುವಂತ ಒಂದು ಮೆಥಡ್ ಆಗಿರ್ತದೆ. ಎರಡನೇದು, ಪ್ರತಿಯೊಂದು ಸ್ಪೀಚಿನ ಒಂದು ಮಾತಾಡುವಾಗ ನಮ್ಮ ಕೈಯನ್ನು ಕೆಳಗೆ ತೋರಿಸುವಂತದ್ದು, ಪಾಮ್ ಅನ್ನು ಕೆಳಗೆ ತೋರಿಸುವಂತದ್ದು. ಇದೊಂದು ಸೊ ಅಷ್ಟೇನು ಎಫೆಕ್ಟಿವ್ ಅಲ್ಲ. ಇದೇನ್ ಹೇಳಿದ್ರೆ ಒಂದು ಡಾಮಿನೆಂಟ್ ನೇಚರ್ ತೋರಿಸ್ತದೆ, ಇನ್ನೊಬ್ಬರನ್ನು ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿಕ್ಕೆ ನೋಡ್ತೇವೆ. ಸೊ ಇದು ಸ್ವಲ್ಪ ಅಷ್ಟೇನು ಎಫೆಕ್ಟಿವ್ ಅಲ್ಲದ ಇದು. ಸೊ ಮೂರನೇದು ಬರುವಂತದ್ದು ಪಾಯಿಂಟೆಡ್ ಫಿಂಗರ್ ಮಾಡುವಂತದ್ದು. ಇದೇನಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಒಬ್ಬ ಪರ್ಸನ್ಗೆ ನಾವು ಹಾರ್ಟಿಗೆ ಟಚ್ ಮಾಡುವ ರೀತಿಯಲ್ಲಿ ನಾವು ಸ್ಪೀಚ್ ಮಾಡುವಂತ ಒಂದು ಮೆಥಡ್ ಆಗಿರ್ತದೆ. ಇಟ್ಸ್ ಅ ಮೋಸ್ಟ್ ನೆಗೆಟಿವ್ ವೇ ಆಫ್ ಸ್ಪೀಚ್ ಅಂತ, ಫಿಂಗರ್ ಅನ್ನು ಪಾಯಿಂಟ್ ಔಟ್ ಮಾಡುವಂತದ್ದು. ಹಾಗಾದ್ರೆ ಬೆಸ್ಟ್ ಮೆಥಡ್ ಯಾವುದು ಅಂತ ಹೇಳಿದ್ರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ 2 ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ಪಾಮ್ ಅಪ್ ಆದ್ರೆ ನಿಮ್ಗೆ 84% ಸೊ ನಿಮ್ಗೆ ಕಮ್ಯುನಿಕೇಶನ್ ನಿಮ್ಮೊಟ್ಟಿಗೆ ಮತ್ತೆ ನಿಮ್ಮ ಎದುರಲ್ಲಿರುವಂತಹ ವ್ಯಕ್ತಿಗಳೊಟ್ಟಿಗೆ ನೀವು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗ್ತದೆ. ಯಾಕೆ ಹೇಳಿದ್ರೆ ನೀವು ಅವರಿಗೆ ಗೌರವ ಕೊಟ್ಟು ನಿಮ್ಮ ವಿಚಾರವನ್ನು ತಿಳಿಸುವಂತ ಒಂದು ಇದಾದ ಮೆಥಡ್ ಆದ್ರಿಂದ ಸೊ ಇಲ್ಲಿ 84% ರಿಸಲ್ಟ್ ಸಿಗ್ತದೆ. ನೀವು ಡೌನ್ ಪಾಮ್ ಯೂಸ್ ಮಾಡ್ಕೊಂಡು ಕಂಟಿನ್ಯೂ ಆಗಿ ಡೌನ್ ಪಾಮ್ ಯೂಸ್ ಮಾಡಿದ್ರಂತಾದ್ರೆ ಇಟ್ಸ್ 52% ಸೊ ಒಂದು ಎಫೆಕ್ಟಿವ್ ಕೊಡ್ತದೆ. ಅದೇ ನೀವು ಪಾಯಿಂಟ್ ಔಟ್ ಮಾಡಿದ್ರ ಅಂತ ಹೇಳಿದ್ರೆ ಓನ್ಲಿ 25% ಮಾತ್ರ ನಿಮ್ಗೆ ರಿಸಲ್ಟ್ ಸಿಗ್ತದೆ. ಆದ್ರೆ ಮೋಸ್ಟ್ ಇಂಪಾರ್ಟೆಂಟ್, ಪಾಮ್ ಅಪ್ ಮಾಡಿ ಪ್ರೆಸೆಂಟೇಷನ್ ಕಂಟಿನ್ಯೂ ಆಗಿ ಕೊಟ್ಟರು ಸಹ ನೀವು ಕಂಟ್ರೋಲ್ ಅನ್ನು ಕಳ್ಕೊಳ್ತೀರಿ. ಸೊ ನೀವು ಕಂಟಿನ್ಯೂ ಆಗಿ ಡೌನ್ ಯೂಸ್ ಮಾಡಿದ್ರು ಸಹ ನೀವು ಅವರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ತೀರಿ. ಹಾಗಾದ್ರೆ ಬೆಸ್ಟ್ ಗೆಸ್ಚರ್ ಯಾವ್ದು ಅಂತ ಹೇಳಿದ್ರೆ ಕಾಂಬಿನೇಷನ್ ಆಫ್ ಫಸ್ಟ್ ಅಂಡ್ 2, ಪಾಮ್ ಅಪ್ ಅಂಡ್ ಪಾಮ್ ಡೌನ್. ಸೊ ಈ ಎರಡು ವಿಧಾನವನ್ನು ನಾವು ಎಫೆಕ್ಟಿವ್ ಆಗಿ ಯೂಸ್ ಮಾಡಿದ್ರೆ, ಥರ್ಡ್ ಅನ್ನು ಯೂಸ್ ಮಾಡಬಾರ್ದು, ಎರಡನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡಿದ್ರೆ ಅಂತಾದ್ರೆ ಸೊ ಯು ಆರ್ ದಿ ಬೆಸ್ಟ್ ಸ್ಪೀಕರ್ ಆಗ್ತೀರಿ. ಸೊ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಯಾವಾಗ್ಲೂ ಅಷ್ಟೇ ನೀವು ಬೆಸ್ಟ್ ಸ್ಪೀಕರ್ಸ್ ಗಳನ್ನು ನೋಡಿ. ಸೊ ನೀವು ಅವರು ಫಸ್ಟ್ ಸ್ಟೇಜಿಗೆ ಬಂದ ಕೂಡಲೇ ಎರಡು ಕೈಯನ್ನು ಸೊ ಪಾಮ್ ಅಪ್ ಮಾಡಿಕೊಂಡು ಅವ್ರು ನಿಮ್ಮನ್ನು ವೆಲ್ಕಮ್ ಮಾಡ್ತಾರೆ, ಕೈ ಅಗಲ ಮಾಡಿಕೊಂಡು ಸೊ ನಿಮ್ಮನ್ನು ವೆಲ್ಕಮ್ ಮಾಡ್ತಾರೆ ಅಂತ ಆದ್ರೆ ಸೊ ಅದರ ಅರ್ಥ ಏನ್ ಹೇಳಿದ್ರೆ ನಾನು ಓಪನ್ ಆಗಿ ಇದ್ದೇನೆ, ನನ್ನ ವಿಚಾರವನ್ನು ನಾನು ನಿಮ್ಗೆ ತಿಳಿಸ್ಲಿಕ್ಕಿದ್ದೇನೆ ಸೊ ಅಂತ ಹೇಳ್ಕೊಂಡು ಒಂದು ಗೆಸ್ಚರೇ ಅದಾಗಿರ್ತದೆ. ಸೊ ಅದರಿಂದ ನೀವು ಸಹ ಫ್ರೀ ಆಗಿರ್ತೀರಿ. ಆಗ ನಿಮ್ಗೇನಾದ್ರೂ ಸ್ಟೇಜಿಗೆ ಹೋಗುವಾಗ ಒತ್ತಡಗಳು ಅಥವಾ ಟೆನ್ಷನ್ ಏನಾದ್ರೂ ಇದೆ ಅಂತಾದ್ರೆ ಸೊ ನೀವೊಂದ್ ಸರಿ ಫ್ರೀ ಅಪ್ ಆಗ್ಬೇಕಂತಂದ್ರೆ ನೀವು ಫ್ರೀ ಫೀಲಿಂಗ್ ಯಾವಾಗ ಆಗ್ತದೆ, ಉಸಿರು ಬಿಡುವಾಗ ನಾವು ಕೈಯನ್ನು ಹೇಗೆ ಅಗಲ ಮಾಡ್ತೇವೆ ಸೊ ಅದೇ ರೀತಿ ನೀವು ಸ್ಟೇಜಿಗೆ ಹೋದ್ಕೊಳ್ಳೆ ಒಂದ್ಸರಿ ಬಗ್ಗಿ ಒಂದು ಅವರಿಗೆ ನಮಸ್ಕಾರ ಮಾಡುವ ರೀತಿಯಲ್ಲಿ ಕೈಯನ್ನು ಅಗಲ ಮಾಡಿದ್ರ ಅಂತ ಹೇಳಿದ್ರೆ ಸೊ ಅಲ್ಲಿ ನಿಮ್ಮ ಒಂದು ಫಸ್ಟ್ ಆಕ್ಷನ್ ಏನಿದೆ ಪಾಮ್ ಅಪ್, ಸೊ ಇದು ಎಫೆಕ್ಟಿವ್ ಆಗಿ ಹೋಗ್ತದೆ. ಸೊ ಜನರು ಅವ್ರಿಗೆ ಏನ್ ಫೀಲ್ ಆಗ್ತಾ ಹೇಳಿದ್ರೆ ಇವ್ರು ನನ್ಗೆ ಗೌರವ ಕೊಟ್ರು ಅಂತ ಫೀಲಿಂಗ್ ಆಗ್ತದೆ. ಸೊ ನೀವು ಹಾರ್ಟ್ಲಿ ಆಗಿ ಅವ್ರಿಗೆ ಗೌರವ ಕೊಡ್ತೀರಿ, ಅದ್ರೊಟ್ಟಿಗೆ ಇಟ್ಸ್ ಒಂದು ಪಾಸಿಟಿವ್ ಎನರ್ಜಿಯಲ್ಲಿ ಕ್ರಿಯೇಟ್ ಆಗಿಕೊಂಡು ನಿಮ್ಮ ಒಂದು ಪ್ರೆಸೆಂಟೇಷನ್ ಎಫೆಕ್ಟಿವ್ ಆಗಲಿಕ್ಕೆ ಕಾರಣ ಆಗ್ತದೆ. ಸೊ ಓಕೆ, ಅದರಿಂದ ಸೊ ಈ ಎರಡು ಗೆಸ್ಚರ್ ಅನ್ನು ಮಿಕ್ಸ್ ಆಗಿ ಯೂಸ್ ಮಾಡಿ. ನೆಕ್ಸ್ಟ್ ಬರುವಂತದ್ದು ಹ್ಯಾಂಡ್ ಶೇಕ್. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಹ್ಯಾಂಡ್ ಶೇಕ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತದ್ದು, ಸೊ ನಾವು ಇಲ್ಲಿ 3 ಚಿತ್ರ ಕಾಣ್ತದೆ. ಒಂದರಲ್ಲಿ ನಾನು ಹ್ಯಾಂಡ್ ಶೇಕ್ ಏನ್ ಮಾಡ್ತಾ ಇದ್ದೇನೆ, ಸೊ ಇನ್ನೊಬ್ಬರ ಕೈಯನ್ನು ನಾನು ಬಲ ಹಾಕಿ ಪ್ರೆಸ್ ಮಾಡಿದೆ ಅಂತ ಆದ್ರೆ ಸೊ ಅವರು ತುಂಬಾ ಕೈಯನ್ನು ಲೂಸ್ ಇಟ್ಕೊಂಡ್ರ ಅಂತ ಆದ್ರೆ ಸೊ ಅವರಿಂದ ನಾನು ಕಂಟ್ರೋಲ್ ತಗೊಳ್ಳುವಂಥದ್ದು, ಅಂದ್ರೆ ಅವರಿಗಿಂತ ನಾನು ಸ್ಟ್ರಾಂಗ್ ಇದ್ದೇನೆ ಅಂತ ಅರ್ಥ. ಸೊ ಇದು ಏನ್ ಮಾಡ್ತದೆ ಹೇಳಿದ್ರೆ, ಈಗ ನಾವು ಯಾವುದೇ ಒಂದು ಹೊಸ ಪರ್ಸನ್ಗೆ ಶೇಕ್ ಹ್ಯಾಂಡ್ ಮಾಡುವಾಗ ನಾವು ತುಂಬಾ ಬಲ ಹಾಕಿ ಶೇಕ್ ಮಾಡಿದೆ ಸೊ ಅವರು ಏನು ನಮ್ಮ ಮೇಲೆ ವಿಶ್ವಾಸ ಇರುವುದಿಲ್ಲ, ಫಸ್ಟ್ ಪರಿಚಯ ಆಗಿರ್ತದೆ, ಕ್ಯಾಶುವಲ್ ಆಗಿ ಅವರು ಶೇಕ್ ಹ್ಯಾಂಡ್ ಮಾಡ್ತಾರೆ. ಸೊ ನೀವು ಹೆಚ್ಚು ಬಲ ಹಾಕಿದ್ರೆ ಅಂತಂದ್ರೆ ಅವ್ರಿಗೆ ಒಂದು ಫೀಲ್ ಆಗ್ತದೆ. ಫಸ್ಟ್ ಆಗೋ ಫೀಲ್ ಏನ್ ಹೇಳಿದ್ರೆ ನೋವಿನ ಫೀಲಿಂಗ್. ಸೊ ಅವರಿಗೆ ಪೇನ್ ಆಯ್ತು ಹೇಳಿದ್ರೆ ಆಟೋಮೆಟಿಕ್ ಆಗಿ ಅವ್ರು ನಿಮ್ಮಿಂದ ಇವರು ಪೇನ್ ಮಾಡೋ ಪರ್ಸನ್ ಅಂತ ಸಹ ಮನಸ್ಸಿಗೆ ಅದು ಫೀಲ್ ಬಂದಾಗಿರ್ತದೆ. ಎರಡನೇದು ಬರುವಂತದ್ದು ಗಿವಿಂಗ್ ಕಂಟ್ರೋಲ್. ಸೊ ಇಲ್ಲಿ ಈ ಒಂದು ಗೆಸ್ಚರ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸೊ ನಿಮ್ಮ ಹಿಡಿತ
ಖಂಡಿತ ಎಷ್ಟಿರ್ತದೆ ಅಂತ ಹೇಳಿದ್ರೆ, ಎದುರಿನವ ಏನ್ ಶೇಕ್ ಹ್ಯಾಂಡ್ ಮಾಡ್ತಾನೆ ಅದಕ್ಕಿಂತ ತುಂಬಾ ಲೂಸ್ ಇದ್ರೆ, ಸೊ ಎದುರಿನವನಿಗೆ ಏನ್ ಫೀಲ್ ಆಗ್ತದೆ ಅಂತ ಹೇಳಿದ್ರೆ, ಇವರಲ್ಲಿ ಏನು ಆತ್ಮವಿಶ್ವಾಸದ ಕೊರತೆ ಇರ್ಬೋದು, ಅಥವಾ ಇವರಿಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳುವಂತ ಒಂದು ವಿಚಾರ ಮನಸ್ಸಿಗೆ ಬರ್ಬೋದು. ಹಾಗಾದ್ರೆ ಈ ಒಂದು ಎಫೆಕ್ಟಿವ್ ಹ್ಯಾಂಡ್ ಶೇಕ್ ಮಾಡ್ಬೇಕಾದ್ರೆ ಯಾವ ಗೆಸ್ಚರ್ ಒಳ್ಳೇದು ಅಂತ ಹೇಳಿದ್ರೆ, ಸೊ ವ್ಯಕ್ತಿಗೆ ತಕ್ಕ ನೀವು ಹ್ಯಾಂಡ್ ಶೇಕ್ ಮಾಡ್ಬೇಕು. ಸೊ ಈಗ ನೀವು ಯಾವುದೇ ಒಂದು ವ್ಯಕ್ತಿಗೆ ಹ್ಯಾಂಡ್ ಶೇಕ್ ಮಾಡಿದಾರೆ ಅಂತ ಆದ್ರೆ, ಸೊ ಅವರ ಒಂದು ಪಾಮ್, ಸೊ ಕೈ ಏನು ಸೊ ಲೂಸ್ ಆಗಿ ಹ್ಯಾಂಡ್ ಶೇಕ್ ಮಾಡ್ತಾರ ಅಂತ ಆದ್ರೆ, ಸೊ ಅದಕ್ಕಿಂತ ಸ್ವಲ್ಪ ಹೆಚ್ಚು ಬಲವನ್ನು ಹಾಕಿ ಅವರಿಗೆ ಹ್ಯಾಂಡ್ ಶೇಕ್ ಮಾಡ್ಬೇಕು. ಕೆಲವರು ಸ್ವಲ್ಪ ಸ್ಟಿಫ್ ಆಗಿ ಹ್ಯಾಂಡ್ ಶೇಕ್ ಮಾಡ್ತಾರ ಅಂತ ಆದ್ರೆ, ಸೊ ನೀವು ಸೇಮ್ ಅದರ ಮೆಥಡ್ ಅಲ್ಲಿ ಅಷ್ಟೇ ಪವರ್ ಹಾಕಿಕೊಂಡು ಹ್ಯಾಂಡ್ ಶೇಕ್ ಮಾಡ್ಬೇಕು. ಸೊ ಇಟ್ಸ್ ಈಕ್ವಾಲಿಟಿ ಫೀಲಿಂಗ್ ಬರ್ತದೆ. ಸೊ ಈಕ್ವಾಲಿಟಿ ಫೀಲಿಂಗ್ ಬಂದಾಗ ಅವ್ರು ನೀವು ಏನ್ ಹೇಳ್ತೀರಿ ಅದನ್ನ ಅವರು ಕೇಳಲಿಕ್ಕೆ ರೆಡಿ ಆಗ್ತದೆ. ಸೊ ನೀವು ಕಂಟ್ರೋಲ್ ಕೊಟ್ರೆ ಸೊ ಅವರದ್ದು ನೀವು ಕೇಳ್ಬೇಕಾಗ್ತದೆ. ನೀವು ಕಂಟ್ರೋಲ್ ತಕೊಂಡ್ರಂತಾದ್ರೆ ಅವರು ನೀವು ಅವರನ್ನು ಕಂಟ್ರೋಲ್ ಮಾಡ್ತೀರಂತ ಒಂದು ಫೀಲಿಂಗ್ ಬರ್ತದೆ. ಅದಕ್ಕಿಂತ ಬೆಟರ್ ಕಮ್ಯುನಿಕೇಶನ್ ಇಸ್ ಅ ಈಕ್ವಲ್ ಹ್ಯಾಂಡ್ ಶೇಕ್. ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇನ್ನೊಂದು ಡಬಲ್ ಹ್ಯಾಂಡ್ ಶೇಕ್ ನೀವು ಮಾಡುವುದನ್ನೇ ಅವಾಯ್ಡ್ ಮಾಡಿ. ಯಾವಾಗ್ಲೂ ಯಾವುದೇ ವ್ಯಕ್ತಿಗೆ ಡಬಲ್ ಹ್ಯಾಂಡ್ ಶೇಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದರಿಂದ ಎದುರಿನವನಿಗೆ ನಿಮ್ಮನ್ನು ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಥವಾ ಯಾರಾದ್ರೂ ಡಬಲ್ ಹ್ಯಾಂಡ್ ಶೇಕ್ ಮಾಡ್ತಾರಂತಾದ್ರೆ ನೀವು ಹ್ಯಾಂಡ್ ಶೇಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಯಾಕೆ ಹೇಳಿದ್ರೆ, ಸೊ ಅವರು ಅದರ ಉದ್ದೇಶ ಏನಂತ ಹೇಳಿದ್ರೆ, ಅವರ ಒಂದು ಭಾವಗಳನ್ನು ಹೈಡ್ ಮಾಡ್ಲಿಕ್ಕೆ ಈ ಒಂದು ಮೆಥಡ್ ಅನ್ನು ಯೂಸ್ ಮಾಡ್ತಾರೆ. ಸೊ ಅದರಿಂದ ನೆವರ್ ಸೊ ನೀವು ಡಬಲ್ ಹ್ಯಾಂಡ್ ಶೇಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಡಬಲ್ ಹ್ಯಾಂಡ್ ಶೇಕ್ ಮಾಡಿದ್ರೆ ನೀವು ತಗೊಳ್ಲಿಕ್ಕೆ ಹೋಗ್ಬೇಡಿ. ಸೊ ಇನ್ನೊಂದು ಬರುವಂತದ್ದು ಲೆಫ್ಟ್ ಹ್ಯಾಂಡ್ ಶೇಕ್. ಸೊ ಇದನ್ನು ಎಲ್ಲರೂ ಅವಾಯ್ಡ್ ಮಾಡ್ತಾರೆ, ಲೈಕ್ ಮಾಡೋದಿಲ್ಲ. ಸೊ ಉದಾಹರಣೆಗೆ ಹೇಳಿ, ನೀವು ಒಂದು ಊಟ ಮಾಡ್ತಾ ಇರ್ತೀರಿ, ಒಂದು ಕೈಯಲ್ಲಿ ತಟ್ಟೆ ಇದೆ, ಸೊ ಯಾರೊಬ್ರು ಬಂದ್ರು, ನೀವು ಲೆಫ್ಟ್ ಹ್ಯಾಂಡ್ ಅಲ್ಲಿ ಶೇಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಗ ನಮ್ದು ಬೆಸ್ಟ್ ಮೆಥಡ್ ಹೇಳಿದ್ರೆ ಇಂಡಿಯನ್ ಮೆಥಡ್, ನೀವು ಹ್ಯಾಂಡ್ ಶೇಕ್ ಇದು ಹೆಡ್ ಅನ್ನು ಶೇಕ್ ಮಾಡಿಕೊಂಡು ಅವರಿಗೊಂದು ನಿಮ್ಮ ಒಂದು ಗುರುತಿಸುವಿಕೆಯನ್ನು ತಿಳಿಸಿ, ಅಥವಾ ಸೊ ಆ ಟೇಬಲ್ ಅನ್ನು ಇದು ನಿಮ್ಮ ಕೈಯಲ್ಲಿರುವ ಪ್ಲೇಟ್ ಅನ್ನು ಕೆಳಗಿಟ್ಟು ಸೊ ಕೈಯನ್ನು ವಾಶ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಹ್ಯಾಂಡ್ ಶೇಕ್ ಮಾಡಿ. ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಸೊ ಹ್ಯಾಂಡ್ ಶೇಕಿಂಗ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಮೆಥಡ್ ಆಗಿರ್ತದೆ. ಸೊ ಯಾವುದೇ ಕಾರಣಕ್ಕೂ ಲೆಫ್ಟ್ ಹ್ಯಾಂಡ್ ಶೇಕ್ ಮಾಡಬೇಡಿ. ಸೊ ನೆಕ್ಸ್ಟ್ ಬರುವಂತದ್ದು ಸೊ ಸ್ಮೈಲ್. ಸೊ ಇದು ಮೋಸ್ಟ್ ಎಫೆಕ್ಟಿವ್ ಸೊ ಕಮ್ಯುನಿಕೇಶನ್ ಸ್ಕಿಲ್ ಅಂತ. ಸೊ ನಮ್ಗೆ ಜನರನ್ನು ಕಾಂಟ್ಯಾಕ್ಟ್ ಆಗುದೇ ನಮ್ದು ಬಿಸ್ನೆಸ್ ಆದ್ರಿಂದ, ಸೊ ಹೊಸ ಜನರನ್ನು ನಮ್ಗೆ ಗುರುತಿಸ್ಬೇಕಂತಾದ್ರೆ ನೀವು ಫಸ್ಟ್ ಸ್ಮೈಲಿ ಫೇಸ್ ಇಟ್ಕೊಳ್ಳಿ. ಸೊ ಇದು ಪ್ರತಿ ದಿನ ಪ್ರತಿ ಕ್ಷಣ ಈ ಒಂದು ಅಭ್ಯಾಸವನ್ನು ಮಾಡಿ. ಸೊ ಸ್ಮೈಲಿ ಫೇಸ್ ಅಲ್ಲಿ ಇರುವಂತದ್ದು ಅಭ್ಯಾಸ ಮಾಡಿ. ಸಪೋಸ್ ಈಗ ನಾನೊಂದು ಸ್ಟೇಜಿಗೆ, ನನ್ಗೆ ಈಗ ನೆಕ್ಸ್ಟ್ ಸಬ್ಜೆಕ್ಟ್ ಇದೆ, ಸೊ ನನ್ನನ್ನು ಸ್ಟೇಜಿಗೆ ಕರೀತಾರೆ. ಸೊ ಸ್ಟೇಜಿಗೆ ಕರೆಯುವಾಗ ನನ್ಗೆ ನರ್ವಸ್ ಫೀಲ್ ಆಗ್ತಾ ಉಂಟು, ಸೊ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಂತಂದ್ರೆ, ಫಸ್ಟ್ ಗೆ ಸ್ಟೇಜ್ ಅಲ್ಲಿ ಹೋದ ಕೂಡಲೇ ಸೊ ರಿಲ್ಯಾಕ್ಸಿಂಗ್ ಮೆಥಡ್ ಏನಂತ ಹೇಳಿದ್ರೆ, ಎಲ್ಲರನ್ನು ನೋಡಿ ಒಂದು ಒಳ್ಳೆ ಒಂದು ನಗುವನ್ನು ಬೇರೆ. ಅದೇನಾಗ್ತಾ ಹೇಳಿದ್ರೆ ಎರಡು ರೀತಿಯ ಒಂದು ಎಫೆಕ್ಟಿವ್ನೆಸ್ ಇರ್ತದೆ. ಸೊ ನಿಮ್ಮ ಒಂದು ಎದುರಲ್ಲಿ ಕೂತವರು ಸಹ ಒಂದು ಸ್ಮೈಲಿ ಫೇಸ್ ನೋಡಿದ ಕೂಡಲೇ ಒಂದು ಒಳ್ಳೆ ಸ್ಮೈಲ್ ಕೊಡ್ತಾರೆ. ಸೊ ನಿಮ್ಮ ಹತ್ರ ಅಲ್ಲಿ ಒಂದು ಕಮ್ಯುನಿಕೇಶನ್ ಏನಿರ್ತದೆ ಅದು ಹೆಚ್ಚು ಬಾಂಡಿಂಗ್ ಆಗಿ ಬರ್ತದೆ, ಹೆಚ್ಚು ಸ್ಟ್ರಾಂಗ್ ಆಗ್ತದೆ. ಅದರ ಜೊತೆಗೆ ನೀವು ಸ್ಮೈಲ್ ಮಾಡಿದ್ರಿಂದ ನಿಮ್ಗೂ ರಿಲ್ಯಾಕ್ಸ್ ಫೀಲ್ ಆಗ್ತದೆ. ಸೊ ಎದುರಿನಲ್ಲಿ ಕಾಣುವಂತ ಒಂದು 4-5 ಸ್ಮೈಲಿನ ಮುಖ ನೋಡಿದಾಗ ಸೊ ನಿಮ್ಗೂ ಒಂದು ರಿಲ್ಯಾಕ್ಸ್ ಆದ್ರಿಂದ ಸೊ ನಿಮಗೆ ಸಬ್ಜೆಕ್ಟ್ ಬಗ್ಗೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗ್ತದೆ. ಆದ್ರಿಂದ ಸೊ ನೀವು ಸ್ಟೇಜಿಗೆ ಹೋದ್ರ ಒಂದು ಒಳ್ಳೆ ಸ್ಮೈಲ್ ಕೊಡಿ. ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಮ್ಮಲ್ಲಿ ತುಂಬಾ ಸ್ಮೈಲಿ ಲೀಡರ್ಸ್ ಇದ್ದಾರೆ. ಸೊ ಅವರು ಒಂದು ಎಫೆಕ್ಟಿವ್ ಕಮ್ಯುನಿಕೇಶನ್ ಮಾಡ್ತಾರಂತಂದ್ರೆ ಅದಕ್ಕೆ ಸೀಕ್ರೆಟ್ ಸ್ಮೈಲ್. ಸೊ ಸ್ಮೈಲ್ ಇಲ್ಲದ್ರೆ ಸ್ಮೈಲ್ ಅನ್ನು ಕಲೀರಿ. ಸೊ ನೆಕ್ಸ್ಟ್ ಬರುವಂತದ್ದು ಇದು ಮೋಸ್ಟ್ ಇಂಪಾರ್ಟೆಂಟ್, ಪ್ರಾದೇಶಿಕ ಗೌರವ ಅಂತ ಹೇಳ್ತೇವೆ. ಸೊ ಟೆರಿಟೋರಿಯಲ್ ರೆಸ್ಪೆಕ್ಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಸೊ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ವೆಲ್ಕಮ್ ಮಾಡುವಂತದ್ದಿದೆ. ಸೊ ಈಗಂತೂ ಎಲ್ರಿಗೂ ಗೊತ್ತಿದೆ. ಸೊ ಈ ಒಂದು ಕೊರೋನಾ ಅಂತ ಬಂದ್ರಿಂದ ಸೊ ವರ್ಲ್ಡ್ ಗೆ ಗೊತ್ತಾಯ್ತು ಒನ್ ಆಫ್ ದಿ ಬೆಸ್ಟ್ ಮೆಥಡ್ ಏನಂತ ಹೇಳಿದ್ರೆ ನಮಸ್ಕಾರ ಮಾಡುವಂತದ್ದು. ಸೊ ಈ ಮೆಥಡ್ ಅನ್ನು ಯೂಸ್ ಮಾಡಿ. ಅದೇ ಅಲ್ಲದೆ ಸೊ ಬೇರೆ ಬೇರೆ ದೇಶದಲ್ಲಿ ಯಾವ ರೀತಿ ಇದೆ ಸೊ ಅದನ್ನು ನೀವು ಸಾಧ್ಯ ಆದದ್ದು ಈಗ ಯೂನಿವರ್ಸಲ್ ಆಗಿರುವಂತದ್ದು ಹ್ಯಾಂಡ್ ಶೇಕ್. ಸೊ ಅದನ್ನು ನೀವು ಕೆಲವೊಂದು ಟೈಮ್ ಅಲ್ಲಿ ಯೂಸ್ ಮಾಡುವಂತದ್ದು ಮೋಸ್ಟ್ ಎಫೆಕ್ಟಿವ್ ಆಗಿ ಇರ್ತದೆ. ಆದ್ರೆ ನೀವು ಯಾವಾಗ್ಲೂ ಅಷ್ಟೇ ಸೊ ನೆಟ್ವರ್ಕ್ ಅಲ್ಲಿ ನೀವು ಸಕ್ಸಸ್ ಆಗ್ಬೇಕಾದ್ರೆ ಯಾವುದೇ ವ್ಯಕ್ತಿ ಇರ್ಲಿ, ನಿಮ್ಮ ಫ್ರಂಟ್ ಲೈನ್ ಇರ್ಲಿ, ಡೌನ್ ಲೈನ್ ಇರ್ಲಿ, ನಿಮ್ಮ ಬ್ರದರ್ ಇರ್ಲಿ, ಸಿಸ್ಟರ್ ಇರ್ಲಿ, ಯಾರೇ ಇರ್ಲಿ, ಸೊ ಈ ಬಿಸ್ನೆಸ್ ಗೆ ಬಂದ್ಮೇಲೆ ಸೊ ಎಲ್ಬೋ ಡಿಸ್ಟೆನ್ಸ್ ಇದೆಯಾ ಅಂತ ಹೇಳ್ತಾರೆ. ಸೊ ಒಂದು ನಿಮ್ಮ ಎಲ್ಬೋ ಬೆಂಡ್ ಇದು ಸ್ಟ್ರೈಟ್ ಮಾಡಿ ಬೆಂಡ್ ಮಾಡಿದ್ರೆ ಎಷ್ಟು ಡಿಸ್ಟೆನ್ಸ್ ಇರ್ತದೆ ಅಷ್ಟು ಡಿಸ್ಟೆನ್ಸ್ ಇಟ್ಕೊಂಡು ನೀವು ಮಾತಾಡಿ ಕಮ್ಯುನಿಕೇಶನ್ ಮಾಡಿ ಅಂತ ಹೇಳ್ತಾರೆ.
ನೀವು ಯಾರೊತ್ತಿಗೂ ಈಗ ಕ್ಲೋಸ್ ಇರ್ಬೋದು, ಆದ್ರೆ ಸೊ ಅದು ನಿಮ್ಮ ತಂಡದವರ ಮೇಲೆ ಏನು ಪರಿಣಾಮ ಬೀಳ್ತದೆ ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಅದಕ್ಕೊಂದು ಯೂನಿವರ್ಸಲ್ ಲಾ ಅಂತ ಹೇಳಿದ್ರೆ ನೀವು ಎಲ್ಬೋ ಡಿಸ್ಟೆನ್ಸ್ ಇಟ್ಕೊಂಡು ನಿಮ್ಮ ಟೀಮ್ ನೊಟ್ಟಿಗೆ ಸೊ ವ್ಯವಹರಿಸಿ. ಯಾಕಂದ್ರೆ ನಿಮ್ಮ ನಡವಳಿಕೆಯೇ ನಿಮ್ಮ ಒಂದು ಈ ಬಿಸ್ನೆಸ್ ನ ಬಂಡವಾಳ ಆಗಿರ್ತದೆ, ನಿಮ್ಗೆ ಸಿಗುವಂತ ಗೌರವ ಆಗಿರ್ತದೆ. ನಿಮ್ಮೊಟ್ಟಿಗೆ ತಂಡ ಇರ್ತದೆ ಅಂತಾದ್ರೆ ನಿಮ್ಮ ನಡವಳಿಕೆ ಮೇಲೆ ಇರ್ತದೆ ವಿನಃ ನಿಮ್ಮ ಸಕ್ಸಸ್, ನಿಮ್ಮ ಆಸ್ತಿ, ನಿಮ್ಮ ಪಾಸ್ತಿ, ನೀವು ಎಷ್ಟು ಸಕ್ಸಸ್ ಇದ್ದೀರಿ, ನಿಮ್ಮ ಹತ್ರ ಎಷ್ಟು ಹಣ ಉಂಟು, ನೀವು ಎಷ್ಟು ಲೆವೆಲ್ ಅಲ್ಲಿ ಇದ್ದೀರಿ ಅದಲ್ಲ. ನಿಮ್ಮ ನಡವಳಿಕೆಯೇ ನೆಟ್ವರ್ಕ್ ಅಲ್ಲಿ ನಿಮ್ಗೆ ಸಕ್ಸಸ್ ಸಿಗುವಂತದ್ದು. ನೆಕ್ಸ್ಟ್ ಬರುವಂತ ಪಾಯಿಂಟ್ಸ್ ಇಸ್ ಡ್ರೆಸ್ ಫಾರ್ ಸಕ್ಸಸ್. ಸೊ ಬಿಸ್ನೆಸ್ ಗೆ ಬಿಸ್ನೆಸ್ ಡ್ರೆಸ್ ಅಲ್ಲಿ ಹೋಗಿ, ನೀವು ಟೆಂಪಲ್ ಗೆ ಹೋಗ್ತೀರಾ ಆದ್ರೆ ಟೆಂಪಲ್ ಗೆ ಹೋಗುವಂತ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಹೋಗಿ. ಸೊ ಮನೆಯಲ್ಲಿ ಯಾವ ಡ್ರೆಸ್ ಅಲ್ಲಿ ಇರ್ಬೇಕು ಅದೇ ಡ್ರೆಸ್ ಅಲ್ಲಿ ಇರಿ. ಸೊ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ನೀವು ಬಿಸ್ನೆಸ್ ಮ್ಯಾನ್ ಆಗ್ಬೇಕಾದ್ರೆ ನೀವು ಬಿಸ್ನೆಸ್ ಡ್ರೆಸ್ ಅನ್ನು ಹಾಕ್ಲಿಕ್ಕೆ ಹ್ಯಾಬಿಟ್ ಮಾಡಿ. ಸೊ ಕಷ್ಟ ಇರ್ಬೋದು, ಆದ್ರೆ ನಿಮ್ಗೆ ಯಶಸ್ಸು ಬೇಕಾದ್ರೆ ಆ ಕಷ್ಟವನ್ನು ಇಷ್ಟದಲ್ಲಿ ಮಾಡಿದಾಗ ನಿಮ್ಗೆ ಯಶಸ್ಸು ಸಿಗ್ತದೆ. ಈ ಒಂದು ಸೆಷನ್ ನಾನು ಎಂಡಿಗೆ ಬರ್ತೇನೆ. ಸೊ ಎಫೆಕ್ಟಿವ್ ಕಮ್ಯುನಿಕೇಶನ್, ಎಫೆಕ್ಟಿವ್ ಸ್ಪೀಚ್ ಮಾಡ್ಬೇಕು, ಎಫೆಕ್ಟಿವ್ ಪ್ರೆಸೆಂಟೇಶನ್ ಕೊಡ್ಬೇಕಂತಾದ್ರೆ ಸೊ ಫಸ್ಟ್ ಪಾಯಿಂಟ್ ಇರ್ಬೇಕು. ಸೊ ಬಿ ಪ್ರಿಪೇರ್ಡ್. ನೀವು ಪ್ರಿಪೇರ್ ಆಗಿ. ಸೊ ಇವತ್ತು 6 ಗಂಟೆಗೆ ಮೀಟಿಂಗ್ ಇತ್ತು, ನನ್ನ ತಯಾರಿ 5:15ಗೆ ರೆಡಿ ಆಯ್ತು. ಸೊ ಹೇಗೆ ನಾನು ಈ ಡೆಮೋ ಮಾಡಿದೆ ಅಂತ ಹೇಳಿದ್ರೆ, ಸೊ ಇಟ್ಸ್ ಸಿಂಪಲ್. ನಾನು ಕೂತಲ್ಲೇ ಈ ಒಂದು ಡೆಮೋ ಮಾಡ್ಬೇಕು, ಇಲ್ಲಿ ನನಗೆ ನೀರಿನ ವ್ಯವಸ್ಥೆ ಬೇಕು, ಎಲ್ಲ ಮಾಡ್ಬೇಕಂತಾದ್ರೆ ಸೊ ಒಂದು ಅರ್ಧ ಗಂಟೆ ಮೊದಲೇ ನಾನು ಇದಕ್ಕೆಲ್ಲ ರೆಡಿ ಮಾಡಿ ಬಿಟ್ಟಿದ್ದೇನೆ. ಸೊ ಮೈಕ್ ರೆಡಿ ಮಾಡಿದೆ, ಬ್ಯಾಕ್ ಗ್ರೌಂಡ್ ಸೆಟ್ ಮಾಡಿದೆ, ಸೊ ಸೋಪು ಡೆಮೋ ಪ್ರಾಡಕ್ಟ್ ಗಳನ್ನೆಲ್ಲ ರೆಡಿ ಮಾಡಿ, ಸೊ ಟವೆಲ್ ರೆಡಿ ಮಾಡಿದೆ, ಎಲ್ಲ ರೆಡಿ ಮಾಡಿದೆ. ಅದ್ರ ಜೊತೆಗೆ ಸಬ್ಜೆಕ್ಟ್. ಸೊ ಈ ಸಬ್ಜೆಕ್ಟ್ ಯಾವಾಗ ರೆಡಿ ಮಾಡಿದೆ ಅಂತ ಹೇಳಿದ್ರೆ ಇಟ್ಸ್ ಲಾಂಗ್ ಬ್ಯಾಕ್, ಅರೌಂಡ್ 5 years ಬ್ಯಾಕ್ ನಾನು ಮಾಡಿದಂತ ಈ ಪ್ರೆಸೆಂಟೇಶನ್. ಇದನ್ನೊಂದು 50-100 ಟೈಮ್ಸ್ ನಾನು ಕೊಟ್ಟಿರ್ಬೋದು. ಸೊ ಆದ್ರಿಂದ ಈ ಒಂದು ಪ್ರೆಸೆಂಟೇಶನ್ ನಾನು ಒಂದು ಸರಿ ನೋಡಿದ ಕೂಡಲೇ ನನ್ಗೆ ಅದು ರಿಕಾಲ್ ಆಗ್ತದೆ. ಸೊ ಆದ್ರೆ ಫಸ್ಟ್ ನಾನು ಈ ಪ್ರೆಸೆಂಟೇಶನ್ ಅನ್ನು ಮಾಡುವಾಗ ಸೊ ಒಂದು 4 to 5 pages ಇದ್ರೆ ಡಾಟಾವನ್ನು ಬರ್ಕೊಂಡು ಅದಕ್ಕೆ ಬೇಕಾದ ಎಫೆಕ್ಟಿವ್ ಪಿಕ್ಚರ್ಸ್, ಡಾಟಾ Hello, Mr. Naveen. Mr. Naveen? Hello. I think ಅವ್ರದ್ದು ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಆಗಿದೆ. 2 minutes ವೇಟ್ ಮಾಡೋಣ, ಮತ್ತೆ ಜಾಯ್ನ್ ಆಗ್ತಾರೆ ಅವರು. ಓಕೆ. ಸೊ ಅನ್ಮ್ಯೂಟ್ ಪ್ರಾಬ್ಲಮ್ ಆಗಿತ್ತು. ಸೊ ಮೋಸ್ಟ್ ಎಫೆಕ್ಟಿವ್. ಸೊ ಇಲ್ಲಿ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಯ್ತು. ಸೊ ನಾನು ಸೆಷನ್ ಅನ್ನು ಕಂಟಿನ್ಯೂ ಮಾಡ್ತೇನೆ. ಸೊ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾವು ಪ್ರೆಸೆಂಟೇಶನ್ ಅನ್ನು ಪ್ರಿಪರೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೀವು ಎಷ್ಟು ಪ್ರಿಪೇರ್ ಮಾಡ್ತೀರಿ, ಸೊ ನೀವು ಎಷ್ಟು ಗಂಟೆ ಸ್ಪೀಚ್ ಮಾಡ್ತೀರಿ ಅದು ಕೌಂಟ್ ಆಗುದಿಲ್ಲ. ನೀವು ಎಷ್ಟು ಸಣ್ಣ ಟೈಮ್ ಅಲ್ಲಿ ಎಫೆಕ್ಟಿವ್ ಆಗಿ ಪ್ರೆಸೆಂಟೇಶನ್ ಕೊಡ್ತೀರಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಅದರಿಂದ ಪ್ರಿಪರೇಷನ್ ಇಸ್ ದ ಬೆಸ್ಟ್ ವೇ. ಸೊ ನೆಕ್ಸ್ಟ್ ಬರುವಂತದ್ದು ಸೊ ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ ಇಸ್ ದ ಮೋಸ್ಟ್ ಎಫೆಕ್ಟಿವ್. ನೀವು ಕಾಮನ್ ಆಗಿ ಎಷ್ಟು ಮಾತಾಡ್ತೀರಿ ಅದರದ್ದೊಂದು 10 to 20% ನೀವು ವಾಯ್ಸ್ ಅನ್ನು ಇನ್ಕ್ರೀಸ್ ಮಾಡಿ ಮಾತಾಡಿ. ಸೊ ಇದು ಏನ್ ಮಾಡ್ತದೆ ಹೇಳಿದ್ರೆ ನಿಮ್ಗೂ ಕಾನ್ಫಿಡೆನ್ಸ್ ಕೊಡ್ತದೆ, ಎದುರಿನಲ್ಲಿ ಕೇಳುವವನಿಗೂ ಸ್ಪಷ್ಟವಾಗಿ ಕೇಳ್ತದೆ. ಸೊ ನೆಕ್ಸ್ಟ್ ಬರುವಂತದ್ದು ಸೊ ಇನಿಷಿಯಲಿ ನೀವು ಸ್ಪೀಚ್ ಮಾಡ್ತೀರಂತಾದ್ರೆ ಸ್ಪೀಡ್ ಆಗಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ತುಂಬಾ ವಿಚಾರಗಳನ್ನು ಆಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಪ್ರೆಸೆಂಟೇಶನ್ ಅನ್ನು ಸಿಂಪಲ್ ಆಗಿ ಇಡಿ. ಸೊ ಸಿಂಪಲ್ ಆಗಿ ಹೇಳಿ, ಎಷ್ಟು ಸ್ಲೋ ಆಗ್ತದೆ ಅಷ್ಟು ಸ್ಲೋ ಆಗಿ ಹೇಳಿ, ಆದ್ರೆ ವಾಯ್ಸ್ ಅನ್ನು ಲೌಡ್ ಇಡಿ. ಕೆಲವರು ಏನ್ ಹೇಳಿದ್ರೆ ಸ್ಲೋ ಅಂತ ಹೇಳಿದ್ರೆ ವಾಯ್ಸ್ ಅನ್ನು ಸ್ಲೋ ಮಾಡ್ತಾರೆ. ಸೊ ಆದ್ರೆ ಇಲ್ಲಿ ಏನಂತ ಹೇಳಿದ್ರೆ ಸೊ ನೀವು ನಿಮ್ಮ ಹೇಳುವ ವಿಚಾರಗಳನ್ನು ಸ್ಲೋ ಮಾಡಿ, ಆದ್ರೆ ಶಬ್ದವನ್ನು ಜಾಸ್ತಿ ಮಾಡಿ. ಅದರ ಜೊತೆಗೆ ನೆಟ್ವರ್ಕ್ ಅಲ್ಲಿ ಇನ್ನೊಂದು ಸೀಕ್ರೆಟ್ ಇದೆ. ಸೊ ನಾವೀಗ ಪ್ರೊಫೆಷನಲ್ ಸ್ಪೀಕರ್ಸ್ ಗಳದ್ದು ಸ್ಪೀಚ್ ನೋಡ್ತೇವೆ. ಸೊ ಅವ್ರು ಯಾವುದೇ ಒಂದು ಕೈಯಲ್ಲಿ ಪೇಪರ್ ಇಟ್ಕೊಳ್ಳುದಿಲ್ಲ, PPT ಪ್ರೆಸೆಂಟೇಶನ್ ಕೊಡುದಿಲ್ಲ, ಲೈವ್ ಆಗಿ ಕೊಡ್ತಾರೆ, ಎಫೆಕ್ಟಿವ್ ಆಗಿ ಕೊಡ್ತಾರೆ. ಸೊ ಆದ್ರೆ ನೆಟ್ವರ್ಕಿಗೆ ಅದು ಅಗತ್ಯ ಇಲ್ಲ. ಸೊ ನೀವು ಇಲ್ಲಿ ಪ್ರೆಸೆಂಟೇಶನ್ ಕೊಡ್ಬೇಕಂತಾದ್ರೆ ಸೊ ನೀವು ಎಷ್ಟೇ ಎಕ್ಸ್ಪರ್ಟ್ ಇರ್ಲಿ, ನಿಮ್ಮ ಕೈ ಎದುರಲ್ಲಿ ಒಂದು ಪೇಪರ್ ಇರ್ಲಿ ಅಥವಾ ಬುಕ್ ಇರ್ಲಿ, ಅದನ್ನು ನೋಡಿಕೊಂಡು ಕೊಡಿ. ಸೊ ಯಾಕೆ ಇದು ಮೆಥಡ್ ಅಂತ ಹೇಳಿದ್ರೆ ಇದಕ್ಕೆ 2 in 1 ರೀಸನ್ ಇದೆ. ಒಂದು, ನಾವು ಸಬ್ಜೆಕ್ಟ್ ನ ಮೇಲೆ ಇರ್ತೇವೆ. ಎರಡನೇದು, ನೋಡಿದವ
ನಮ್ಮ ಯಾರು ಸ್ಪಾನ್ಸರ್ ಸ್ಪೀಚ್ ಮಾಡುದು, ಅವರು ಒಂದು ಪುಸ್ತಕ ಪೇಪರ್ ಇಟ್ಕೊಂಡು ನೋಡಿಕೊಂಡು ಸ್ಪೀಚ್ ಮಾಡ್ತಾ ಇದ್ದಾರೆ. ಸೊ ನಾನು ಮಾಡ್ತೇನೆ ಅಂತ ಹೇಳ್ಕೊಂಡು ಅವ್ರು ನಾಳೆ ನಿಮ್ಮ ಎದುರಿಗೆ ಸ್ಪೀಚ್ ಮಾಡ್ಲಿಕ್ಕೆ ರೆಡಿ ಆಗ್ತದೆ. ನಮ್ಮ ಉದ್ದೇಶ ಇನ್ನೊಬ್ಬ ಲೀಡರ್ ಅನ್ನು ಕ್ರಿಯೇಟ್ ಮಾಡುವಂತದ್ದು. ಸೊ ನಾವು ವರ್ಷಗಟ್ಲೆ ಇಡೀ ಮಾತಾಡ್ತಾ ಇದ್ರೆ ಸೊ ಜನರು ಲೈಕ್ ಮಾಡುದಿಲ್ಲ. ಅದಕ್ಕಿಂತ ನಿಮ್ಮ ಲೀಡರ್ಸ್ ಅನ್ನು ಕ್ರಿಯೇಟ್ ಮಾಡ್ಬೇಕು. ಇಟ್ಸ್ ಅ ಲೀಡರ್ಶಿಪ್ ಡ್ರಿವನ್ ಬಿಸ್ನೆಸ್. ನಾವು ಎಷ್ಟು ಲೀಡರ್ಸ್ ಅನ್ನು ಕ್ರಿಯೇಟ್ ಮಾಡ್ತೇವೆ ಅಷ್ಟು ಸಕ್ಸಸ್ ನಮ್ಗೆ ಇಲ್ಲಿ ಜಾಸ್ತಿ ಆಗ್ತದೆ. ಸೊ ನಮ್ಮ ಟೀಮ್ ನ ಎಸೆಟ್ ಏನಂತ ಹೇಳಿದ್ರೆ ಓನ್ಲಿ ಲೀಡರ್ಸ್. ಸೊ ಅವ್ರು ಇವತ್ತಲ್ಲ ನಾಳೆ ಸೊ ಈ ಒಂದು DXN ಅಲ್ಲಿ ದೊಡ್ಡ ಲೀಡರ್ಸ್ ಆಗಿ ಬೆಳಿತಾರೆ. ಸೊ ಅದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ಸೊ ಆ ಒಂದು ಲೀಡರ್ಶಿಪ್ ನ ಒಂದು ಸ್ಕಿಲ್, ಸೊ ಅದನ್ನು ಅವರು ಅಡಾಪ್ಟ್ ಮಾಡಿದ್ರಿಂದ ಆ ಒಂದು ಸ್ಕಿಲ್ ಅನ್ನು ಕಲಿತಾರೆ. ಆದ್ರಿಂದ ಇಲ್ಲಿ ನೀವು ಜನರಿಗೆ ಏನ್ ಕೊಡ್ಬೋದು, ಹಣ ಒಂದು ದಿನ ಕೊಡ್ಬೋದು, ಊಟ ಒಂದು ದಿನ ಕೊಡ್ಬೋದು, ಸೊ ನಿಮ್ಗೆ ಒಂದು ಅವಕಾಶ ಒಂದು ಸರಿ ಕೊಡ್ಬೋದು. ಸೊ ಆದ್ರೆ ನೀವು ಲೈಫ್ ಟೈಮಿಗೆ ಅವರಿಗೆ ಕೊಡ್ಬೇಕಾದಂತ ಒಂದು ವಿದ್ಯೆಯನ್ನು ಕೊಡ್ತೀರಿ ಏನ್ ಹೇಳಿದ್ರೆ ಸೊ ಅದು ಶಾಶ್ವತವಾಗಿ ಕೊಡುವಂತದ್ದು, ಅವರು ನಿಮ್ಗೆ ಜೀವಮಾನ ಇಡೀ ನೆನಪಿಡುವಂತ ಒಂದು ಗಿಫ್ಟ್ ಆಗಿರ್ತದೆ. ಸೊ ಯಾವಾಗ್ಲೂ ಅಷ್ಟೇ, ಮೀನು ಹಿಡಿಯುದು ಕೊಡುವಕ್ಕಿಂತ ಮೀನು ಹಿಡಿಲಿಕ್ಕೆ ಕಲಿಸುದು ಒಳ್ಳೇದು ಅಂತ ಹೇಳ್ತಾರೆ. ಸೊ ಆದ್ರಿಂದ ನೆಟ್ವರ್ಕ್ ಅಲ್ಸ್ ಅಷ್ಟೇ, ನೀವು ವರ್ಷ ಇಡೀ ನೀವೇ ಸ್ಪೀಚ್ ಮಾಡೋದು, ನಿಮ್ಮ ನಾಲೆಜ್ ನಿಮ್ಗೆ ಎಲ್ಲರೂ ಜೈ ಹೇಳ್ಬೇಕಂತ ನೀವು ಮಾಡ್ತಾ ಹೋದ್ರಂತಾದ್ರೆ ನೀವು ಒಬ್ಬರೇ ಬೊಬ್ಬೆ ಹೊಡಿತಾ ಇರ್ಬೇಕು, ನಿಮ್ಮೊಟ್ಟಿಗೆ ಯಾರು ಬರುವುದಿಲ್ಲ. ಸೊ ಎಲ್ರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಕ್ರಮೇಣವಾಗಿ. ಯಾಕಂದ್ರೆ ಸೊ ಅನಿವಾರ್ಯವಾಗಿ ಕೆಲವರು ಲೀಡರ್ ಅನ್ನು ಕೆಲವರು ಫಾಲೋ ಮಾಡ್ತಾರೆ. ಯಾಕಂದ್ರೆ ಅವರು ದೊಡ್ಡ ಸ್ಟೇಟಸ್ ಅಲ್ಲಿ ಇದ್ದಾರಂತ ಫಾಲೋ ಮಾಡ್ತಾ ಇರ್ಬೋದು. ಸೊ ರಿಯಲಿ ಪ್ರತಿಯೊಬ್ಬನ ಮನಸ್ಸಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಸೊ ನಾನು ಲೀಡರ್ ಆಗ್ಬೇಕು, ನಾನು ಮಾತಾಡ್ಬೇಕು, ನಾನು ಮುಂದೆ ಬರ್ಬೇಕು, ನಾನು ಒಂದು ದೊಡ್ಡ ತಂಡ ಕಟ್ಬೇಕಂತ ಇರೋದ್ರಿಂದ ಸೊ ನಮ್ಮ ಒಂದು ವಿಚಾರ ಏನಂತ ಹೇಳಿದ್ರೆ ಸೊ ಅವಕಾಶಗಳನ್ನು ನಮ್ಮ ತಂಡದವರಿಗೆ ಕೊಡ್ಬೇಕಂತಾದ್ರೆ ಅವಕಾಶ ಕೊಡುವ ಮೊದಲು ಅವರಿಗೆ ರೈಟ್ ಡೈರೆಕ್ಷನ್ ಕೊಡುದು ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾವು ಈಗ ನಾನು ಹೇಳಿದ ಮಾತನ್ನು ಕೇಳಿ ಎಲ್ರಿಗೆ ನೀವು ಸ್ಪೀಕರ್ಶಿಪ್ ಕೊಟ್ರ ಅಂತ ಆದ್ರೆ ಸೊ ನಿಮ್ಮ ಒಂದು ಟೀಮ್ ಯಾವುದೋ ಒಂದು ಡೈರೆಕ್ಷನ್ ಅಲ್ಲೇ ಹೋಗ್ತಾರೆ. ಅದರ ಮೊದಲು ಫಸ್ಟ್ ಮಾಡ್ಬೇಕಾದ ಕೆಲಸ ಏನ್ ಹೇಳಿದ್ರೆ ನಾನು ಏನ್ ಮಾಡ್ಬೇಕು, ನಾನು ಕಲಿಬೇಕು, ಅದರ ನಂತರ ನನ್ನ ತಂಡದವರಿಗೆ ಕಲಿಸಿ ನೆಕ್ಸ್ಟ್ ಅವಕಾಶವನ್ನು ಕೊಡಬೇಕು. ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಎಸ್ಪೆಷಲಿ ಈಗ ನಾವೊಂದು 6 ಮಾಡ್ಯೂಲ್ಸ್ ನ ನೀವು ಟ್ರೈನಿಂಗ್ ಏನ್ ಕೊಡ್ತಾ ಇರ್ತೀರಿ ಸೊ ಲೀಡರ್ಸ್ ಗಳಲ್ಲಿ ನಮ್ಗೆ ಲೀಡರ್ಸ್ ಕೊಡುವಾಗ ಗೊತ್ತಾಗ್ತದೆ ಸೊ ಅವರು ಎಷ್ಟು ಸ್ಕಿಲ್ಡ್ ಆಗಿದ್ದಾರೆ ಅಥವಾ ಅವರಿಗೆ ಎಷ್ಟು ಟ್ರೈನಿಂಗ್ ಸಿಕ್ಕಿದೆ ಅಂತ ನೋಡಿದ್ರೆ ಸೊ 100% ಸೊ ಅಲ್ಲಿ ನಾವು ಅವರಿಗೆ ಸ್ಥಾನ ಕೊಟ್ಟಿದ್ದೇವೆ, ಸ್ಪೀಕರ್ಶಿಪ್ ಕೊಟ್ಟಿದ್ದೇವೆ, ಆದ್ರೆ ಅವರಿಗೆ ನಿಜವಾದ ಒಂದು ಡೈರೆಕ್ಷನ್ ಕೊಟ್ಟಿರುವುದಿಲ್ಲ. ಸೊ ಅದರಿಂದ ಮೋಸ್ಟ್ ಇಂಪಾರ್ಟೆಂಟ್, ಯಾರೆಲ್ಲ ಆಕ್ಟಿವ್ ಅಪ್ಲೈನ್ಸ್ ಇದ್ದೀರಿ ನೀವು ಫಸ್ಟ್ ನಿಮ್ಮ ತಂಡದವರಿಗೆ 1 to 1 ನೀವು BOM ಮಾಡ್ಲಿಕ್ಕೆ ಹೇಳಿ, ಅಲ್ಲಿ ಕರೆಕ್ಷನ್ ಮಾಡಿ ಆಮೇಲೆ ಇಂತ ಒಂದು ಸ್ಟೇಜಸ್ ಕೊಡಿ. ಸೊ ಇಟ್ಸ್ ಒಂದು ಎಫೆಕ್ಟಿವ್ ಮೆಥಡ್. ಆಗ ಅವರದ್ದು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ. ಸೊ ಒಂದೇ ಸಲಕ್ಕೆ ದೊಡ್ಡ ಸ್ಟೇಜಿಗೆ ಬಂದು ಅವರಿಗೆ ಅವಕಾಶ ಕೊಟ್ಟು ನಾಳೆ ಆ ಅವಕಾಶ ನಿಮ್ಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಆದ್ರೆ ಅವರು ಸ್ಟೇಜ್ ಸಿಗ್ಲಿಲ್ಲ ಅಂತ ಒಂದೇ ಕಾರಣಕ್ಕೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಸೊ ಪ್ರತಿ ಸಮಯದಲ್ಲಿ ಸ್ಟೇಜಿನ ಒಂದು ಗಮನದಲ್ಲಿ ಇರ್ತಾರೆ ತಪ್ಪಿ ನೀವು ಅವರಿಗೆ ಸ್ಟೇಜ್ ಕೊಡ್ಲಿಲ್ಲ ಹೇಳಿದ್ರೆ ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಸೊ ಅದಕ್ಕಿಂತ ಸ್ಟೇಜ್ ಅನ್ನು ಪಡಿಬೇಕಾದ್ರೆ ಏನ್ ಮಾಡ್ಬೇಕಂತ ಕಲ್ಸಿಕೊಡಿ, ಆಮೇಲೆ ಅವರು ಸ್ಟೇಜ್ ಅನ್ನು ಪಡೆದ ನಂತರ ಅವರು ಇನ್ನೊಬ್ರಿಗೆ ಕಲ್ಸಿ ಕೊಡ್ತಾರೆ. ಆಗ ಇವರು ಸುಮ್ನೆ ಕೂತ್ಕೊಂಡು ಅವರ ಒಂದು ಮಾತನ್ನು ಕೇಳಲಿಕ್ಕೆ ರೆಡಿ ಇರ್ತಾರೆ. ಇಟ್ಸ್ ಎ ಲೀಡರ್ಶಿಪ್ ಅಂತ ಹೇಳ್ತಾರೆ. ಸೊ ಒಬ್ನೇ ಸ್ಪೀಚ್ ಮಾಡ್ತಾ ಇರೋದು, ಒಬ್ನೇ ತನ್ನನ್ನೇ ತಾನೇ ಹೊಗಳಿಕೊಂಡು ಇರ್ತಾ ಇದ್ರೆ ಅಂತಾದ್ರೆ ಇಟ್ಸ್ ನಾಟ್ ಎ ಲೀಡರ್ಶಿಪ್. ಇಟ್ಸ್ ಏನ್ ಹೇಳ್ತಾರೆ ಲೈಕ್ ಪೊಲಿಟಿಕಲ್ ಟೀಮ್ ನಾಗೆ ಹೋಗಿರ್ತದೆ, ಯಾರ ಒಬ್ಬ ಲೀಡರ್ ಅನ್ನು ಫಾಲೋ ಮಾಡ್ತಾರೆ. ನೆಟ್ವರ್ಕ್ ಅಲ್ಲಿ ಹಾಗೆಲ್ಲ, ನೆಟ್ವರ್ಕ್ ಅಲ್ಲಿ ಇಟ್ ಶುಡ್ ಬಿ ಡುಪ್ಲಿಕೇಟಬಲ್. ಸೊ ನಿಮ್ಮಕ್ಕಿಂತ ಒಳ್ಳೆ ಸ್ಪೀಕರ್ಸ್ ಬರ್ಬೇಕು, ನಿಮ್ಮಕ್ಕಿಂತ ಒಳ್ಳೆ ಲೀಡರ್ಶಿಪ್ ಬರ್ಬೇಕು. ನೆಕ್ಸ್ಟ್ ಬರುವಂತದ್ದು ಮೋಸ್ಟ್ ಇಂಪಾರ್ಟೆಂಟ್, ಐ ಕಾಂಟ್ಯಾಕ್ಟ್. ನೀವು ಸ್ಪೀಚ್ ಮಾಡುವಾಗ ಸೊ ನಿಮ್ಮ ಕಣ್ಣು ಪ್ರತಿಯೊಬ್ಬರನ್ನು ನೋಡುವಂತ ಒಂದು ಶಕ್ತಿ ಇರಬೇಕು. ಸೊ ನೀವು ಕಣ್ಣಲ್ಲಿ ಕಣ್ಣು ಇಟ್ಟು ಮಾತಾಡುವಂತ ಒಂದು ಹ್ಯಾಬಿಟ್ ಮಾಡಿ. ಇಟ್ಸ್ ಬೆಸ್ಟ್ ಮೆಥಡ್ ಏನಿದೆ ಸೊ ನೀವು ಮಿರರ್ ಎದುರು ಸ್ಪೀಚ್ ಮಾಡುವಾಗ ಸೊ ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ. ಸೊ ಇನ್ಫೀರಿಯಾರಿಟಿ ಇದ್ರೆ ಹೋಗ್ತದೆ. ಸೊ ನೆಕ್ಸ್ಟ್ ಬರುವಂತದ್ದು ಸೊ ಪಾಯಿಂಟ್ ಏನ್ ಹೇಳಿದ್ರೆ ಸೊ ನಿಮ್ಮ ಬಾಡಿ ಲ್ಯಾಂಗ್ವೇಜ್. ಸೊ ಸ್ಟ್ರೈಟ್ ಆಗಿ ಇಟ್ಕೊಂಡು ಸ್ಪೀಚ್ ಮಾಡಿ. ಸೊ ಹ್ಯಾಂಡ್ ಮೂವ್ಮೆಂಟ್ ಏನಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಹೀಗೆ ಲಾಟ್ ಆಫ್ ಥಿಂಗ್ಸ್ ಇದೆ. ಸೊ ಬೆಟರ್ ಏನ್ ಹೇಳಿದ್ರೆ ಸಿಂಪಲ್ ಆಗಿ ನೆನಪಿಡ್ಬೇಕು. ಫಸ್ಟ್ ಟೆಕ್ನಿಕ್ ಸ್ಮೈಲ್, ಸೊ ನೆಕ್ಸ್ಟ್ ಪಾಮ್ ಮೂವ್ಮೆಂಟ್, ಅದನ್ನೆಲ್ಲ ನೀವು ಡೈಲ್ಯೂಟ್ ಮಾಡ್ಬೇಕು. ಅದೆಲ್ಲ ಟೆಕ್ನಿಕ್ ಕಲಿಯುವ ಮೊದಲು ಸೊ ಎಫೆಕ್ಟಿವ್ ಆಗಿ ನಿಮ್ಮ ಬಿಸ್ನೆಸ್ ಅನ್ನು ರನ್ ಮಾಡ್ಬೇಕಾದ್ರೆ ಓನ್ಲಿ ವೇಸ್ ಲೈವ್ ಡೆಮೋ. ದಟ್ಸ್ ಆಲ್. ಸೊ ಒನ್ ಆಫ್ ದಿ ಸಿಂಪ್ಲೆಸ್ಟ್ ಈಸಿಯೆಸ್ಟ್ ಡುಪ್ಲಿಕೇಶನ್ ಮೆಥಡ್ ಇಸ್ ದ. ಸೊ ನಿಮ್ಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ಇದ್ರ DXN ನ ಕಂಪನಿ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ, ಸೊ ಮಾರ್ಕೆಟಿಂಗ್ ಪ್ಲಾನ್ ಸೊ ನಮ್ಮ ಕ್ರೌನ್ ಡೈಮಂಡ್ ಹೇಳಿದಾಗ ನಿಮ್ಗೆ ಹೇಳಲಿಕ್ಕೆ ಗೊತ್ತಿಲ್ಲ, ಸೊ ನಮ್ಮ ಮಂಜಾತ್ ಪಾಡ್ಕರ್ ಹೇಳಿದಾಗ ನಿಮ್ಗೆ ಹೇಳಲಿಕ್ಕೆ ಗೊತ್ತಿಲ್ಲ, ಸೊ ನೀಲೇಶ್ ಅವರು ಹೇಳಿದಾಗ ಹೇಳಲಿಕ್ಕೆ ಗೊತ್ತಿಲ್ಲ, ಸೊ ರಾಜೇಂದ್ರ ಭಟ್ ಹೇಳಿದಾಗ ಹೇಳಲಿಕ್ಕೆ ಆಗುದಿಲ್ಲ, ಅನ್ವೇಕರ್ ಆಗಿ ನಿಮ್ಗೆ ಮೋಟಿವೇಶನ್ ಬರ್ತಾ ಇಲ್ಲ. ಸೊ ಇದೆಲ್ಲ ನೋಡ್ಕೊಂಡು ನೀವು ಆಗುದಿಲ್ಲ ಅಂತ ಕೂತ್ರೆ ಆಗುದೇ ಇಲ್ಲ. ಸೊ ಆದ್ರೆ ನಾವು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಸಿಂಪಲ್ ವೇ ಇಸ್ ಓನ್ಲಿ ಡೆಮೋ,
ಡೆಮೋ ನೀವು 1000 ಡೆಮೋದ ಟಾರ್ಗೆಟ್ ಇಟ್ಕೊಂಡು ಸೊ ನಿಮ್ಮ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿ, ಮತ್ತೆ ಎಲ್ಲ ನಿಮ್ಗೆ ನೆಟ್ವರ್ಕ್ ಕಲಿಸ್ತದೆ. ಸೊ ನಮ್ಮ ಅಪ್ಲೈನ್ ಅವಾಗ್ಲೇ ಹೇಳ್ತಾರೆ, ಯಾರೇ ಮಿಸ್ಟೇಕ್ ಮಾಡಿದ್ರು ಒಂದೇ ಮಾತು ಹೇಳುದು, ನಿಮ್ಗೆ ನಾವು ಏನೇ ಹೇಳಿದ್ರು ನೀವು ಕೇಳುದಿಲ್ಲ ಆದ್ರೆ ನೋ ಪ್ರಾಬ್ಲಮ್, ನೆಟ್ವರ್ಕ್ ನಿಮ್ಗೆ ಉತ್ತರ ಕಲಿಸ್ತದೆ. ಸೊ ಆದ್ರಿಂದ ನೀವು ನಿಮ್ಮ ಅಪ್ಲೈನ್ ಹೇಳಿದ್ದು ಕೇಳಲಿಲ್ಲ ಅಂತಾದ್ರೆ ಮತ್ತೊಂದು ದಿನ ನಿಮ್ಗೆ ಅನುಭವ ಆಗಿ ಆಗ್ತದೆ. ಸೊ ಆದ್ರಿಂದ ನೀವು ಅಪ್ಲೈನ್ ಅನ್ನು ಫಾಲೋ ಮಾಡಿ, ನಿಮ್ಮ ಆಕ್ಟಿವ್ ಸ್ಪಾನ್ಸರ್ ಅನ್ನು ಫಾಲೋ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್, ಅಪ್ಲೈನ್ ಗಿಂತಲೂ ಆಕ್ಟಿವ್ ಸ್ಪಾನ್ಸರ್ ಅನ್ನು ಫಾಲೋ ಮಾಡಿ. ಸೊ ಇಟ್ಸ್ ಅ ಮೋಸ್ಟ್ ಪವರ್ಫುಲ್ ವೇ. ಸೊ ಇದೆಲ್ಲ ನಾನು ಸ್ಕಿಲ್ ಅನ್ನು ನಿಮ್ಗೆ ಒಂದು ಲಿಮಿಟೆಡ್ ಟೈಮ್ ಒಳಗೆ ಸೊ ಎಫೆಕ್ಟಿವ್ ಆಗಿ ತಿಳಿಸಿದ್ದೇನೆ ಅಂತ ನನ್ಗೆ ಅನಿಸ್ತದೆ. ಸೊ ಇವತ್ತಿನ ಒಂದು ಸೆಷನ್ ಅನ್ನು ನಾನು ಎಂಡ್ ಮಾಡ್ತಾ ಇದ್ದೇನೆ. ಸೊ ಲಾಸ್ಟ್ ಇನ್ನ ನಿಮ್ಗೆ ಸ್ಪೀಚ್ ಹೇಗೆ ಅನಿಸಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ಯಾಕೆ ಹೇಳಿದ್ರೆ ಸೊ ನಾನು ಲೈವ್ ಅಲ್ಲಿ ಇಲ್ಲ, ಇಲ್ಲಿ ಕರೆಂಟಿನ ಚಾಲೆಂಜ್ ಇದ್ರಿಂದ ನನ್ನ ಲ್ಯಾಪ್ಟಾಪ್ ಆಫ್ ಆಯ್ತು. ಸೊ ಆದ್ರಿಂದ ಈಗ ನಿಮ್ಗೆ ವಾಯ್ಸ್ ಮಾತ್ರ ಸೊ ಪ್ರೆಸೆಂಟ್ ಆಗ್ತಾ ಉಂಟು. ಆಗ ಪಿಕ್ಚರ್ ವಿತ್ ಆಕ್ಷನ್ ಹೇಗೆ ಪ್ರೆಸೆಂಟ್ ಆಯ್ತು, ಸೊ ಈಗ ಖಾಲಿ ವಾಯ್ಸ್ ಹೇಗೆ ಪ್ರೆಸೆಂಟ್ ಆಯ್ತು ಅಂತ ನಿಮ್ಗೆ ಅರ್ಥ ಆಗ್ತದೆ. ಸೊ ಅದರಿಂದ ಮೋಸ್ಟ್ ಎಫೆಕ್ಟಿವ್ ವೇ ಅನ್ನು ಯೂಸ್ ಮಾಡಿಕೊಂಡು ಸಕ್ಸಸ್ ಆಗಿ ಅಂತ ಹೇಳ್ತಾ ಈ ಒಂದು ಅಪರ್ಚುನಿಟಿ ಕೊಟ್ಟದ್ದಕ್ಕೆ DXN ಕಂಪನಿ, ಅದರೊಟ್ಟಿಗೆ ನಮ್ಮ ಕ್ರೌನ್ ಡೈಮಂಡ್, ಫಸ್ಟ್ ಕ್ರೌನ್ ಡೈಮಂಡ್ SN ಶೆಟ್ಟಿ, ಅದೇ ಅಲ್ಲದೆ ನಮ್ಮ ಕ್ರೌನ್ ಡೈಮಂಡ್ ಸೊ ನೀಲೇಶ್ ಅವರು, ಅಷ್ಟು ಮಾತ್ರ ಅಲ್ಲ ಎಲ್ಲಾ ಟಾಪ್ ಲೀಡರ್ಸ್ ಗಳಿಗೆ ಸಹ ನಾನು ಥ್ಯಾಂಕ್ಸ್ ಹೇಳ್ತಾ, ಅದೇ ಅಲ್ಲದೆ ಎಲ್ಲ ಡಿಸ್ಟ್ರಿಬ್ಯೂಟರ್ ಗಳಿಗೆ ಸಹ ಥ್ಯಾಂಕ್ಸ್ ಹೇಳ್ತಾ, ಸೊ ಫೈನಲಿ ನನ್ನ ಸ್ಪಾನ್ಸರ್ ರಾಜೇಂದ್ರ ಎನ್ ಶೆರ್ವೆಗಾರ್ ಅವರಿಗೆ ಸಹ ಥ್ಯಾಂಕ್ಸ್ ಹೇಳ್ತಾ ನನ್ನ ಸೆಷನ್ ಅನ್ನು ಮುಗಿಸ್ತಾ ಇದ್ದೇನೆ. ಸೊ ಫೈನಲಿ ನಮ್ಮ ವಿಜಯ್ ಸರ್ ಸೊ ನಮ್ಗೆ ಒಂದು ಪ್ಲಾಟ್ಫಾರ್ಮ್ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ಸೊ ಅವರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಸೆಷನ್ ಅನ್ನು ಮುಗಿಸ್ತಾ ಇದ್ದೇನೆ. ಸೊ ಧನ್ಯವಾದಗಳು. ಗುಡ್ ಮಾರ್ನಿಂಗ್ ಮಿಸ್ಟರ್ ನವೀನ್ ಸರ್. ಗುಡ್ ಮಾರ್ನಿಂಗ್. ಫ್ಯಾಂಟಾಸ್ಟಿಕ್ ಸೆಷನ್ ಸರ್. ಒಂದು ಟ್ರೈನಿಂಗ್ ತರ ಇತ್ತು. ಅಂಡ್ ಚಾಲೆಂಜ್ ನಲ್ಲಿ ಮಾಡ್ತಾ ಇದ್ರಿ, ಅಲ್ಲಿ ಪವರ್ ಕಟ್ಟು ಮತ್ತೆ ಇಷ್ಟೊಂದು ಚಾಲೆಂಜ್ ನಲ್ಲಿ ಏನ್ ಹೇಳಿದ್ರಲ್ವಾ ಅದೇ ನೀವು ಮಾಡಿ ತೋರಿಸ್ತಾ ಇದೀರಿ ನೋಡಿ, ಅದೇ ಫ್ಯಾಂಟಾಸ್ಟಿಕ್. ಅಂಡ್ ಡೆಮೋ ಮಾಡಿ ತೋರಿಸಿದ್ರಿ. ಅಗೈನ್ ಟು ಸೇ ಲೈಕ್ ಇಟ್ಸ್ ಅ ಪ್ರೊಫೆಷನಲ್ ವೇ ವಾಟ್ ಯು ಟೀಚ್ ಟು ಎವ್ರಿ ಒನ್. ಥ್ಯಾಂಕ್ ಯು once again sir. It's a wonderful session.